ಕಡಿಮೆ ಇದೆ, ಯಾವ ರೀತಿ ಬಳಕೆ ಮಾಡಬೇಕು, ಬಳಕೆ ಮಾಡಿದಾಗ ಯಾವ ರೀತಿ ಅಂದ್ರೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ, ಮತ್ತೆ ಇದನ್ನ ಯಾವ ಹಂತಗಳಲ್ಲಿ ಬಳಕೆ ಮಾಡಬೇಕು, ಇದರ ಬಗ್ಗೆ ಸುಸ್ಥಿರವಾಗಿ ನಮಗೆ ತಿಳಿಸಿಕೊಳ್ಳಲು ಡಾಕ್ಟರ್ ಟಿ.ಎಸ್. ಶಂಕರಪ್ಪ ಅವರು ಆಗಮಿಸಿದ್ದಾರೆ. ಸೊ ಅವರಿಗೆ ನಾನು ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಶಂಕರಪ್ಪ ಸರ್, ಯು ಕ್ಯಾನ್ ಟೇಕ್ ಓವರ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ರಾಜಕುಮಾರ್. ಸೊ ಎಲ್ಲ ಕೃಷಿಕರಿಗೂ ಮತ್ತೆ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಕೃಷಿ ಸೂಕ್ಷ್ಮ ಜೀವಿಗಳ ಪಾತ್ರ ಅಥವಾ ಜೈವಿಕ ಗೊಬ್ಬರಗಳ ಮಹತ್ವ ಅನ್ನೋ ಒಂದು ವಿಚಾರವಾಗಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಲಿಕ್ಕೆ ಬಯಸ್ತೇನೆ. ಈ ದಿನ ನಾವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅನ್ನುವ ಒಂದು ಪೀಠಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದರ ಆಯೋಜಕರು KVK ಕೋಲಾರ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟ. ಇದರ ಜ್ಯೂರಿಸ್ಡಿಕ್ಷನ್ ಏನಪ್ಪಾ ಅಂದ್ರೆ ಬಹಳಷ್ಟು ದೊಡ್ಡದಿದೆ. ಸಾಮಾನ್ಯವಾಗಿ ಈ ತರದ ಒಂದು ವೇದಿಕೆಗಳಲ್ಲಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜನಗಳು ಭಾಗವಹಿಸುವುದನ್ನ ನಾನು ನೋಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಕೂಡ ಬಹಳಷ್ಟು ಕಡೆಯಿಂದ ಜನಗಳು ಸೇರೋ ನಿರೀಕ್ಷೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಾವು ಮುಂದುವರ್ಸೋಣ. ಏನಪ್ಪಾ ಅಂದ್ರೆ ಅನುಕೂಲ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಪವರ್ ಪಾಯಿಂಟ್ ಕೂಡ ನಾವು ರೆಡಿ ಮಾಡ್ಕೊಂಡಿದ್ವಿ. ಹೆಚ್ಚಾಗಿ ನಾನು ಪವರ್ ಪಾಯಿಂಟ್ ನೋಡಿಕೊಂಡು ಹೇಳೋದಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಕೆಲವು ಸರಿ ನಿಮ್ಗೆ ಆ ಕನ್ನಡದ್ದು ಅಕ್ಷರಗಳು ಒಂಥರ ಈ PPT-ನಲ್ಲಿ ಅಷ್ಟೊಂದು ಎದ್ದು ಕಾಣೋದೇ ಇರೋದಿಲ್ಲ. ಇರ್ಲಿ, ಆದಾಗ್ಯೂ ಕೂಡ ನಾನು ನಿಮ್ಗೆ ಏನು ಮಾಹಿತಿ ಕೊಡಬೇಕು ಸಂಪೂರ್ಣವಾಗಿ ಅಂದ್ರೆ ಒಂದು 4-5 ವಿಚಾರಗಳನ್ನ ನಿಮ್ಗೆ ಹೇಳೋದಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಏನಪ್ಪಾ ಅಂದ್ರೆ ಜೈವಿಕ ಗೊಬ್ಬರಗಳು ಅಂದ್ರೆ ಏನು, ಜೈವಿಕ ಗೊಬ್ಬರಗಳಲ್ಲಿ ಯಾವುದೆಲ್ಲ ವಿಧಗಳಿದಾವೆ, ಅವುಗಳನ್ನ ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು, ಉಪಯೋಗ ಮಾಡೋದ್ರಿಂದ ನಮ್ಮ ಕೃಷಿ ಅಥವಾ ತೋಟಗಾರಿಕಾ ಬೆಳೆಗಳಲ್ಲಿ ಕಂಡು ಬರತಕ್ಕಂಥ ಲಾಭಗಳು ಏನು, ಈ ಒಂದು 4-5 ಅಂಶಗಳು. ಇದರ ಜೊತೆಗೆ ಕೊನೆಗೆ ಒಂದು 5-10 ನಿಮಿಷ ಒಂದು ನಮ್ಮ ಪ್ರಶ್ನೆ ಅಥವಾ ಪ್ರಶ್ನೋತ್ತರಕ್ಕೆ ನಾವು ಟೈಮ್ ಅನ್ನ ಕೊಡೋಣ. ಬಹಳಷ್ಟು ಸಮಸ್ಯೆಗಳು, ಬಹಳಷ್ಟು ಕ್ಲಾರಿಫಿಕೇಶನ್ಸ್ ಖಂಡಿತವಾಗ್ಲೂ ಇರ್ತವೆ. ಅದ್ರ ಕಡೆ ಕೂಡ ಗಮನ ಕೊಡೋಣ. ಸೊ ಈಗ ನಾನೇನ್ ಮಾಡ್ತೇನೆ, ನನ್ನ ಸ್ಕ್ರೀನ್ ಶೇರ್ ಮಾಡ್ತೇನೆ. ದಯಮಾಡಿ ಎಲ್ಲರೂ ಇದನ್ನ ನೋಡ್ಕೊಳ್ರಿ. ದಯವಿಟ್ಟು ಎಲ್ಲರೂ ಬೇರೆ ರೈತರು ವಿಡಿಯೋ ಆಫ್ ಮಾಡ್ಕೊಳ್ಳಿ, ಕ್ಲಾರಿಟಿ ಬರುತ್ತೆ, ಅಂದ್ರೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಆಗಿ ರೆಸಲ್ಯೂಷನ್ಸ್ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಮತ್ತೆ ಆಡಿಯೋನ ಆಫ್ ಮಾಡ್ಕೊಳ್ಳಿ ಎಲ್ಲರೂ. ಅನಿಲ್, ಈಗ PPT ಶೇರ್ ಆಗಿದೆಯಲ್ಲ ಸರ್? ಶೇರ್ ಆಗಿಲ್ಲ ಸರ್. ಶೇರ್ ಆಗಿಲ್ವಾ? ಪ್ರೆಸೆಂಟ್ ನಾವು ಅಂತ ಕೊಡಿ ಸರ್. ಮಾಡಿದ್ದೇನೆ, ಅದು ಆ ಥರ ವ್ಯೂ ಆಗ್ತದೆ. ಓಕೆ, ತೊಂದರೆ ಇಲ್ಲ. ಓಕೆ, ರೈತ ಬಂದವರೇ, ಈಗ ನಾನು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶ ಒದಗಿಸುವ ಜೈವಿಕ ಗೊಬ್ಬರಗಳ ಮತ್ತೆ ಅವುಗಳ ಮಹತ್ವ ಅನ್ನೋ ಒಂದು ವಿಚಾರವಾಗಿ ಒಂದಷ್ಟು ಮಾಹಿತಿನ ಹಂಚಿಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾವು ಏನ್ ತಿಳ್ಕೋಬೇಕು ಅನ್ನೋದಂದ್ರೆ, ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಬೆಳೆಗಳು ಮತ್ತೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನುವಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ನಾವು ಬಹಳಷ್ಟು ಮುಂದೆ ಹೋಗ್ತಿದ್ವಿ. ಈ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗು ಅಥವಾ ಏನೊಂದು ರಾಸಾಯನಿಕ ಕೆಮಿಕಲ್ ಫಾರ್ಮಿಂಗ್ ಸಂಬಂಧಪಟ್ಟಂತೆ ಈ ಬೆಳೆಗಳಿಗೆ ಪೂರೈಸಬೇಕಾದಂತ ಸುಮಾರು ಪೋಷಕಾಂಶಗಳು ನಮ್ಮ ಮಣ್ಣಿನಿಂದ ಒದಗಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇವುಗಳಲ್ಲಿ ಭೂಮಿಯ ತಾಕತ್ತು ಅಥವಾ ಉತ್ಪಾದನಾ ಸಾಮರ್ಥ್ಯ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಎಷ್ಟು ದಿನಗಳ ಮಟ್ಟಿಗೆ ನಮ್ಮ ಭೂಮಿ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತೆ ಇನ್ನಿತರೆ 13 ಪೋಷಕಾಂಶಗಳನ್ನ ಕಂಟಿನ್ಯೂಸ್ ಆಗಿ ಒದಗಿಸೋದಿಕ್ಕಾಗುತ್ತೆ. ಈ ಒಂದು ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ
ಆಲ್ಟರ್ನೇಟಿವ್ ಫಾರ್ಮಿಂಗ್, ಆಲ್ಟರ್ನೇಟಿವ್ ಇನ್ಪುಟ್ಸ್ ಏನೆಲ್ಲ ಬರ್ತದೆ ಅವುಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬೇಕು ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಈ 2 ಸ್ಕ್ರೀನ್ ಬರ್ತಾ ಇದೆ ಅಂತ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ದಯಮಾಡಿ ಇದನ್ನ ಸ್ವಲ್ಪ ನೋಡ್ಕೊಳ್ರಿ. ಅಕಸ್ಮಾತ್ ಇದು ಒಂದು 2 ಸಿಸ್ಟಮ್ ಇಂದ ಓಪನ್ ಆಗಿದ್ರಿಂದ 2 ಸಿಸ್ಟಮ್ ಅಲ್ಲಿ ಬರ್ತಾ ಇದ್ದಾನೆ, ತೊಂದರೆ ಇಲ್ಲ. ಇರ್ಲಿ. ಈ ಸೂಕ್ಷ್ಮ ಜೀವಿ ಗೊಬ್ಬರಗಳು ಯಾಕೆ ಬೇಕು ಅನ್ನೋದಾದ್ರೆ, ನಾನು ಈ ಮೊದಲೇ ಹೇಳಿದ ಪ್ರಕಾರ ಈ ಬೆಳೆಗಳಿಗೆ ಬೇಕಾದಂತಹ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಇನ್ನಿತರ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ರಾಸಾಯನಿಕ ಮುಖಾಂತರವಾಗಿ ಕೊಡೋದಕ್ಕೆ ಖಂಡಿತವಾಗಲು ಸಾಧ್ಯ. ಇವುಗಳನ್ನ ಒದಗಿಸೋದಕ್ಕೆ ಸಾಧ್ಯ ಆಗಂತ ಮೂಲಗಳು ಏನಂತ ಅಂದ್ರೆ ಸಾವಯವ ಮೂಲ, ಇನ್ನೊಂದು ಸೂಕ್ಷ್ಮ ಜೀವಿಗಳ ಮುಖಾಂತರ ಇದನ್ನ ನಾವು ಖಂಡಿತವಾಗಲು ಪೂರೈಕೆ ಮಾಡಬಹುದು. ಅದರಲ್ಲೂ ಕೂಡ ಸೂಕ್ಷ್ಮ ಜೀವಿಗಳೆಲ್ಲ ಉಪಯೋಗಿಸುವಾಗ ನಾವು ಶೇಕಡ ಒಂದು 50ರಷ್ಟು ಖರ್ಚು ವೆಚ್ಚವನ್ನ ನಾವು ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಇರ್ತಕ್ಕಂಥ ಮಾಹಿತಿ. ಇವುಗಳಲ್ಲಿ ಯಾಕೆ ಈ ಸೂಕ್ಷ್ಮ ಜೀವಿಗಳು ಉಪಯೋಗ ಬೇಕು ಅಂತಂದ್ರೆ, ಇದರ ಏನು ವೆಚ್ಚ 1 ಕೆಜಿಗೆ 50 ರೂಪಾಯಿ 60 ರೂಪಾಯಿಲಿ ಅಂದ್ರೆ ನಮ್ಮ ಬೆಳೆಗೆ 1 ಎಕರೆ ಅಥವಾ 1 ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಸೀಸನ್ಗೆ ಬೆಳಿಲಿಕ್ಕೆ ಒಂದು ಹೆಚ್ಚು ಒಂದು 300 ರೂಪಾಯಿಂದ 400 ರೂಪಾಯಿಗಳನ್ನ ನಾವು ಉಪಯೋಗಿಸ್ಕೊಂಡ್ರೆ ಇದರಿಂದ ಒಂದು 10,000 20,000 ರೂಪಾಯಿಗಳಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ ನಾವು ಕಡಿಮೆ ಮಾಡಬಹುದು. ಇದು ಒಂದು ಮಾಹಿತಿ. ಎರಡನೇ ಮಾಹಿತಿ ಏನಪ್ಪಾ ಅಂದ್ರೆ, ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡೋದ್ರಿಂದ ಈ ಮಣ್ಣಿನಲ್ಲಿ ಯಾವುದೇ ತರಹದ ಒಂದು ರಾಸಾಯನಿಕ ವಿಪರ್ಯಾಸಗಳು ಆಗೋದಿಲ್ಲ. ಅಂದ್ರೆ ತುಂಬಿಗಳು, ಮಣ್ಣಿನ ಸವಕಳಿ ಅಥವಾ ಫಲವತ್ತತೆ ಹೋಗುತ್ತವು, ಪೊಲ್ಯೂಷನ್ ಆಗುತ್ತದೆ, ಈ ತರದ ಯಾವುದೇ ಒಂದು ಸಮಸ್ಯೆಗಳು ಕೂಡ ನಮ್ಮಲ್ಲಿ ಕಂಡುಬರುತ್ತದೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಡ್ವಾಂಟೇಜ್ ಅಂದ್ರೆ, ಒಂದು ಸಾರಿ ನಮ್ಮ ಬೆಳೆಗಳಲ್ಲಿ ನಮ್ಮ ಮಣ್ಣಿನಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನ ನಾವು ಸೇರಿಸಿದ್ದೆ ಆದರೆ ಈ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ವೃದ್ಧಿ ಆಗೋದ್ರಿಂದ ಮುಂದಿನ ಪಂದ್ಯಗಳಲ್ಲಿ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನ ಕೂಡ ನಾವು ತಡೀತಾರೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ನಮ್ಮ ಮುಂದೆ ಇರೋದ್ರಿಂದ ನಾವು ಈ ಒಂದು ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ಅಥವಾ ಜೈವಿಕ ಗೊಬ್ಬರಗಳನ್ನ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಬಲವಂತವಾಗಿ ನಡ್ತಕ್ಕಂಥ ಒಂದು ಮೂವ್ಮೆಂಟ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ ನಾವು. ಏನಪ್ಪಾ ಅಂದ್ರೆ, ಈ ಸೂಕ್ಷ್ಮ ಜೀವಿ ಗೊಬ್ಬರಗಳಲ್ಲಿ ಬಹಳಷ್ಟು ವಿಧಗಳಿದ್ದಾವೆ. ಇವುಗಳಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ ಸಾರಜನಕ ಒದಗಿಸ್ತಕ್ಕಂಥದ್ದು, ರಂಜಕ ಒದಗಿಸ್ತಕ್ಕಂಥದ್ದು, ಸಾವಯವ ಪದಾರ್ಥಗಳನ್ನ ಉಳಿಸ್ತಕ್ಕಂಥದ್ದು, ಸಸ್ಯ ಬೆಳವಣಿಗೆಗಳನ್ನ ಪ್ರಚೋದನೆ ಮಾಡತಕ್ಕಂಥ ಜೈವಿಕ ಗೊಬ್ಬರಗಳು, ಅದೇ ರೀತಿ ಒಂದು ಪೊಟ್ಯಾಷಿಯಂನ ಕರಗಿಸಿ ಬೆಳೆಗಳಿಗೆ ಕೊಡ್ತಕ್ಕಂಥ ಸೂಕ್ಷ್ಮ ಜೀವಿ ಗೊಬ್ಬರಗಳು. ಇವುಗಳಲ್ಲಿ ಈ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಕೂಡ ಇವುಗಳಲ್ಲೇ ಬಂದಿರ್ತವೆ. ಇವು ನಮಗೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಬಳಕೆ ಆಗತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಗೊಬ್ಬರಗಳು. ಇವುಗಳನ್ನು ಉಪಯೋಗಿಸುವುದರಿಂದ ಮುಖ್ಯವಾಗಿ ನಾನು ಆಗಲೇ ಹೇಳಿದ ಹಾಗೆ ಮಣ್ಣಿನ ಜೈವಿಕ ಭೌತಿಕ ಗುಣಗಳನ್ನ ಕಾಪಾಡಿಕೊಳ್ಳಲಿಕ್ಕೆ ಅನುಕೂಲ. ಮತ್ತೆ ಈ ಹಣ್ಣುಗಳು ಭೂಮಿಯಲ್ಲಿ ಇರೋದ್ರಿಂದ ಮುಂದಿನ ಹಂತಗಳಲ್ಲಿ ನಮಗೆ ಪದೇ ಪದೇ ಇವುಗಳನ್ನ ಉಪಯೋಗಿಸುವ ಸಮಸ್ಯೆ ಕೂಡ ಇರೋದಿಲ್ಲ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಹೋದರೆ ಇಲ್ಲಿ ಸ್ವಲ್ಪ ಈ ವಿಶ್ಲೇಷಣೆ ಮಾಡಿದ್ವಿ, ಯಾವ ರಂಜಕ ಜೈವಿಕ ನಮಗೆ ಇದಾವೆ ಅಂತ. ಮುಖ್ಯವಾಗಿ ಸಾರ್ವಜನಿಕ ಒದಗಿಸುವ ಗೊಬ್ಬರಗಳಲ್ಲಿ ರೈಸೋಬಿಯಂ, ಅಜೋಸ್ಪಿರಿಲ್ಲಮ್, ಅಸಿಟೋಬ್ಯಾಕ್ಟರ್ ಮತ್ತೆ ಕಾರ್ಬಾಸ್ಪೈರಿಲ್ಲಮ್ ಅಂತ ಒಂದು, ಆಮೇಲೆ ಅಸಿಟೋಬ್ಯಾಕ್ಟರ್ ಅಂತ ಒಂದು, ಈ ಒಂದು 4-5 ಅತ್ಯಂತ ಪ್ರಚಲಿತವಾಗಿರ್ತವೆ. ಇವುಗಳನ್ನ ಸುಮಾರು ಬೆಳೆಗಳಲ್ಲಿ ಉಪಯೋಗನ ನಾವು. ಅದೇ ತರ ಎರಡನೇ ರಂಜಕ ಮತ್ತೆ ಇವುಗಳನ್ನ ನಾವು ಹಳ್ಳಿ
ಬಂದಿದೆ. ಇದ್ರ ಜೊತೆಗೆ ವ್ಯಾಮ್ ಅಥವಾ AFRJ ಅನ್ನೋ ಒಂದು ಶಿಲೀಂಧ್ರವನ್ನು ಕೂಡ ನಮ್ಮ ತೋಟಗಾರಿಕೆ ಮಾಡ್ತಕ್ಕಂಥ ರೈತರು ಬಹಳಷ್ಟು ಇದನ್ನ ಉಪಯೋಗ ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. ಈ ನಮ್ಮ ಏನು ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ತೋಟಗಾರಿಕೆ ವಿಶ್ವವಿದ್ಯಾಲಯ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ ನಾವು ಈ ಎಲ್ಲ ಉಪಕರಣಗಳನ್ನ ಉತ್ಪಾದನೆ ಮಾಡಿ ಒಂದು ಕಾಂಪಿಟೇಟಿವ್ ರೇಟ್ಸ್ಗೆ ರೈತರಿಗೆ ವ್ಯವಸ್ಥೆ ಹಾಗೆ ಈ ಒಂದು ನಿಟ್ಟಿನಲ್ಲಿ ನಾನು ಒಂದು ಅಂಶ ನಿಮ್ಗೆ ಗಮನಕ್ಕೆ ತರಬೇಕು ಅಂದ್ರೆ, ಕಳೆದ ವರ್ಷ ಸುಮಾರು ಎಷ್ಟು 700 ಟನ್ನಷ್ಟು ಜೈವಿಕ ಗೊಬ್ಬರಗಳನ್ನ ನಾವು ಇಡೀ ಕರ್ನಾಟಕದ ಮೂಲೆ ಮೂಲೆ ನಮ್ಮ ಯೂನಿವರ್ಸಿಟಿ ಮುಖಾಂತರ, ನಮ್ಮ ಕ್ಯಾಂಪಸ್ ಮುಖಾಂತರ ಇದನ್ನ ನಾವು ತಲುಪಿಸೋದಿಕ್ಕೆ ಈ ತೋಟಗಾರಿಕಾ ಇಲಾಖೆಗಳನ್ನ ನಾವು ಅಳವಡಿಸ್ತೀವಿ. ಮಾಹಿತಿ ಈಗ ನಮ್ಗೆ ಪ್ರತಿ ವರ್ಷ ಎಷ್ಟೋ 1,000 ಟನ್ನಷ್ಟು ಬೇಡಿಕೆ ಬರ್ತಾ ಇದೆ. ನಾವು ಪೂರೈಕೆ ಮಾಡೋದ್ರಲ್ಲಿ ಪೂರ್ಣ ಟೈಮನ್ನ ನಾವು ನಿಯೋಗ ಮಾಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಕೈಲಿ ಎಷ್ಟು ಆಗತ್ತೋ ಅಷ್ಟು ಮಾಡಿ ಬೇರೆ ಒಂದು ಸಂಘ ಸಂಸ್ಥೆಗಳು, ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ ಕೂಡ ನಾವು ಈ ಒಂದು ಗೊಬ್ಬರಗಳನ್ನ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಏನಕ್ಕಂದ್ರೆ ಈ ಒಂದು ಅವಶ್ಯಕತೆ ಇರ್ತಕ್ಕಂಥ ಟೈಮಲ್ಲಿ ಈ ಜೈವಿಕ ಗೊಬ್ಬರಗಳನ್ನ ಕೊಡುವಂಥದ್ದು ಮುಖ್ಯವಾಗಿದೆ. ಮುಂದಿನ ಸ್ಲೈಡ್ ಈಗ ರೈಜೋಬಿಯಂ ಅನ್ನೋದಕ್ಕೆ ಬರ್ತದೆ. ಇಲ್ಲಿ ನೋಡ್ರಿ ಮೇಲೆ ಒಂದು ಚಿತ್ರ ಕಾಣಿಸ್ತದೆ. ಇದು ರೈಜೋಬಿಯಂ ಅನ್ನೋದು ಮುಖ್ಯವಾಗಿ ದ್ವಿದಳ ಧಾನ್ಯಗಳು, ಅಂದ್ರೆ ಈ ಬೇಳೆಕಾಳುಗಳು, ಎಣ್ಣೆ ಕಾಳುಗಳು ಏನು ಹೇಳ್ತೀವಲ್ಲ, ತೊಗರಿ, ಶೇಂಗಾ ಮತ್ತೆ ಅವರೆ, ಈ ತರದ ಒಂದು ದ್ವಿದಳ ಧಾನ್ಯಗಳಲ್ಲಿ ನಾವು ಉಪಯೋಗಿಸ್ತೇವೆ. ಇದನ್ನ ಒಂದು ಏನಪ್ಪಾ ಅಂದ್ರೆ ದ್ರವ ರೂಪದಲ್ಲಿ ಕೂಡ ಸಿಗುತ್ತೆ, ಪೌಡರ್ ರೂಪದಲ್ಲೂ ಸಿಗುತ್ತೆ, ಮತ್ತೆ ಗ್ರಾನ್ಯೂಲ್ಸ್ ಅಥವಾ ಪುಡಿ ರೂಪದಲ್ಲೂ ಕೂಡ, ಮತ್ತೆ ಟ್ಯಾಬ್ಲೆಟ್ ರೂಪದಲ್ಲೂ ಕೂಡ ಈ ಒಂದು ಜೈವಿಕ ಗೊಬ್ಬರಗಳು ನಮ್ಮ ಮುಂದೆ ಸಿಗ್ತಾ ಇವೆ. ಇವುಗಳನ್ನ ರೈತರ ಅನುಕೂಲ ಇರೋ ತರ, ಅಂದ್ರೆ ಕೆಲವರಿಗೆ ಸ್ಪ್ರೇ ಮಾಡೋದು ಅನುಕೂಲ ಇರುತ್ತೆ, ಕೆಲವರಿಗೆ ಭೂಮಿಗೆ ಎರಚೋದು ಅನುಕೂಲ ಇರುತ್ತೆ, ಕೆಲವರಿಗೆ ಬೇರೆಗಳಿಗೆ ಉಪಚಾರ ಮಾಡಿ ಕೊಡುವಂಥದ್ದು ಅನುಕೂಲ ಇರುತ್ತೆ, ಇನ್ನು ಕೆಲವರಿಗೆ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಗೊಬ್ಬರ ಜೊತೆ ಮಿಶ್ರ ಮಾಡಿ ಹಾಕೋದು ಅನುಕೂಲ ಇರುತ್ತೆ, ಇನ್ನು ಕೆಲವರಿಗೆ ಬೇಳೆಗಳನ್ನ ಲೇಪನ ಮಾಡಿ ಹಾಕಂತ ಒಂದು ಅನುಕೂಲ ಕೂಡ ಇರುತ್ತೆ. ಸೊ ಈ ಒಂದು ಅವರವರ ಅನುಕೂಲಗಳನ್ನ ನೋಡ್ಕೊಂಡು ನೀವು ಈ ಒಂದು ಫಾರ್ಮುಲೇಷನ್ ತಗೋಬಹುದು. ಅಂದ್ರೆ ಲಿಕ್ವಿಡ್ ಅಥವಾ ಪೌಡರ್ ಅಥವಾ ಗ್ರಾನ್ಯುಲೋ. ಈ ರೈಜೋಬಿಯಂ ಅನ್ನೋದು ಏನಪ್ಪಾ ಅಂದ್ರೆ ಬಹಳಷ್ಟು ಸೂಕ್ಷ್ಮವಾದ ಜೈವಿಕ ಗೊಬ್ಬರ. ಇದನ್ನ ಅಂದ್ರೆ ದ್ವಿದಳ ಧಾನ್ಯ ಅಂತ ಹೇಳಿದ್ರೆ ನಾನು ಪ್ರತಿಯೊಂದು ಬೆಳೆಗೂ ಪ್ರತಿಯೊಂದು ಪ್ರಭೇದ, ಆಯಾ ಪ್ರಭೇದವನ್ನ ನಾವು ಉಪಯೋಗಿಸಿದಾಗ ಮಾತ್ರ ನಮ್ಗೆ ಅನುಕೂಲ ಸಿಗುತ್ತೆ. ಈ ಒಂದು ಕಾರಣಕ್ಕೆ ರೈತರು ಪರ್ಟಿಕ್ಯುಲರ್ ಆಗಿ ಈ ರೈಜೋಬಿಯಂ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಯಾವ ಒಂದು ಬೆಳೆ ಅನ್ನೋದನ್ನ ನಮೂದಿಸಿ ಅದರ ಪ್ರಕಾರ ನೀವು ತಗೋಬೇಕು. ಮತ್ತೆ ಮಾಹಿತಿ ಇರುವಂತ ಕಡೆ ಮಾತ್ರ ಇದನ್ನ ತಗೋಬೇಕು. ಬೇರೆ ಒಂದು ಕೆಲವು ಕಡೆ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಪ್ರೈವೇಟ್ ಏಜೆನ್ಸಿಗಳಲ್ಲಿ ತಗೊಂಡಾಗ ನಿರ್ದಿಷ್ಟವಾದ ಉಪಯೋಗ ಕಂಡು ಬಂದಿಲ್ಲ. ಆಮೇಲೆ ಈಗ ನಾನೊಂದು ಇದರಲ್ಲಿ ಕೆಳಗಡೆ ಒಂದು ಕೊನೆ ಒಂದು ಪಾಯಿಂಟ್ ಬಂದ್ರೆ ನೋಡಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸೋಯಾ ಅವರಿಗೆ JB1 ಅಂತ, ಮತ್ತೆ ಕಡಲೆ ಬೆಳೆಗೆ GR2 ಅನ್ನೋ ರೈಜೋಬಿಯಂ ಗೊಬ್ಬರವನ್ನ ಶಿಫಾರಸು ಮಾಡಿದೆ ಅಂತ ಹೇಳಿದೆ. ಅದೇ ರೀತಿ ಒಂದು ಬೆಂಗಳೂರು ಕಡೆಯಿಂದ NC92 ಮತ್ತೆ GR92 ಅನ್ನೋ ಒಂದು ಪ್ರಭೇದವನ್ನು ಕೂಡ ಕೆಲವು ಬೆಳೆಗಳಿಗೆ ನಾವು ರೆಕಮೆಂಡ್ ಮಾಡಿದ್ವಿ. ಇದನ್ನು ಯಾಕೆ ಕೋಟ್ ಮಾಡಿದ್ದೇನೆ ಅಂದ್ರೆ, ನಾನು ಈ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ್ರಿಂದ, ಉದಾಹರಣೆಗೆ ಧಾರವಾಡ ಮತ್ತೆ ಬೀದರು, ಬೆಂಗಳೂರು, ಬಾಗಲಕೋಟೆ ಈ ಎಲ್ಲಾ ಕಡೆ ಕೆಲಸ ಮಾಡಿರೋದ್ರಿಂದ ನನಗೆ ಯಾವ ಭಾಗದಲ್ಲಿ ಏನೇನು ಸ್ಟೈನ್ಸ್ ಪ್ರಮೋಟ್ ಆಗ್ತಾ ಇದಾವೆ ಅನ್ನೋ ಒಂದು ಮಾಹಿತಿ ಇದೆ. ಹಂಗಾಗಿ ಆ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.
ಇನ್ನೊಂದು ಮುಖ್ಯವಾದ ಏನು ಜೈವಿಕ ಗೊಬ್ಬರ ಅಂದ್ರೆ ಅಜಿಟೋಬ್ಯಾಕ್ಟರ್ ಅಂತ ನೋಡ್ರಿ. ಇದನ್ನ ನಾನು 3 ಫಾರ್ಮುಲೇಷನ್ ಕೊಟ್ಟಿದ್ದೀನಿ. ಒಂದು ಏನದು ಗ್ರಾನ್ಯೂಲ್ಸ್, ಸಣ್ಣ ಸಣ್ಣ ಏನು ಕಾಳುಗಳ ತರ ಮಾಡಿರೋಂಥದ್ದು. ಇನ್ನೊಂದು ಪೌಡರ್ ತರ ಮಾಡಿರೋಂಥದ್ದು ಪ್ಯಾಕೆಟ್ ಇದೆ. ಇನ್ನೊಂದು ಲಿಕ್ವಿಡ್ ಫಾರ್ಮುಲೇಷನ್. ಈ ಅಜಿಟೋಬ್ಯಾಕ್ಟರ್ ಅನ್ನೋ ಒಂದು ಏನು ಜೈವಿಕ ಗೊಬ್ಬರ ಇದೆಯಲ್ಲ, ಇದನ್ನ ದ್ವಿದಳ ಧಾನ್ಯಗಳ ಅಲ್ಲದೆ ಇರತಕ್ಕಂತ ಬೆಳೆಗಳಿಗೆ, ಉದಾಹರಣೆಗೆ ಜೋಳ, ಗೋಧಿ, ಮೆಕ್ಕೆಜೋಳ, ರಾಗಿ, ಹತ್ತಿ, ಕಬ್ಬು, ಯಾವುದೇ ತೋಟಗಾರಿಕೆ ಬೆಳೆಯಲ್ಲಿ, ಯಾವುದೇ ಹಣ್ಣಿನ ಬೆಳೆಗಳಿರಲಿ, ಇವುಗಳಲ್ಲಿ ಸಾರಜನಕ ಒದಗಿಸೋದಕ್ಕೆ ಈ ಒಂದು ಗೊಬ್ಬರವನ್ನ ಕೊಡಬಹುದು. ಇದು ಕೂಡ ಬಹಳಷ್ಟು ಅನುಕೂಲ. ಇದರಲ್ಲಿ ಒಂದು ವಿಶೇಷ ಅಂಶ ನೀವು ಗಮನಿಸ್ಕೋಬೇಕಾದ್ರೆ, ನಿಮ್ಮ ಭೂಮಿನಲ್ಲಿ ಏನಾದ್ರೂ ಸಾವಯವ ಇಂಗಾಲ ಅಂದ್ರೆ ಏನ್ ಕಾರ್ಬನ್ ಅಂತ ಹೇಳ್ತೀವಿ, ಅಥವಾ ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂತ, ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಹೇಳ್ತೀವಲ್ಲ, ಸಾವಯವ ಇಂಗಾಲ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಈ ಅಜಿಟೋಬ್ಯಾಕ್ಟರ್ ಅನ್ನೋ ಗೊಬ್ಬರವನ್ನು ಕೊಟ್ಟಾಗ ಇದರ ಏನು ಪರಿಣಾಮ ಬೆಳೆಗಳ ಮೇಲೆ ಬಹಳಷ್ಟು ಚೆನ್ನಾಗಿ ಆಗ್ತದೆ. ಈ ಸಾವಯವ ಅಂಶ ಭೂಮಿಯಲ್ಲಿ ಕಡಿಮೆ ಇದ್ದಂತ ಪಕ್ಷದಲ್ಲಿ ನಾವು ಏನ್ ರೆಕಮೆಂಡ್ ಮಾಡ್ತೀವಿ, ಅಜಿಟೋಬ್ಯಾಕ್ಟರ್ ಬದಲಿಗೆ ಅಜೋಸ್ಪೆಲ್ಲಮ್ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿಗೊಬ್ಬರವನ್ನ ಕೊಡಬೇಕು ಅಂತ ಶಿಫಾರಸು ಮಾಡ್ತೀವಿ. ಮುಂದಿನ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೋಡ್ರಿ, ಇಲ್ಲಿ ಅಜೋಸ್ಪೆಲ್ಲಮ್ ಅನ್ನೋದು ಕೊಟ್ಟೆ. ಇಲ್ಲಿ ಕೂಡ 3-4 ಫಾರ್ಮುಲೇಷನ್ ಇದೆ. ಏನು ಫಾರ್ಮುಲೇಷನ್ ಅಂದ್ರೆ ಒಂದು ಕ್ಯಾರಿಯರ್ ಬೇಸ್ಡ್ ಮಟೀರಿಯಲ್ ಅಂತ. ಏನದು ಇದನ್ನ ಮುಂದೆ ಏನು ಕೊನೆಗೆ ಈ ಒಂದು ವಿಚಾರನ ತಗೊಳ್ತೇನೆ. ಈ ಅಜೋಸ್ಪೆಲ್ಲಮ್ ಅನ್ನೋ ಒಂದು ಸೂಕ್ಷ್ಮ ಜೀವಿ ಗೊಬ್ಬರನ ನಾನು ಹೇಳಿದ ಹಾಗೆ ಎಲ್ಲಾ ತರದ ಏನು ಬೆಳೆಗಳಿಗೆ ಉಪಯೋಗಿಸಬಹುದು. ಪರ್ಟಿಕ್ಯುಲರ್ ಆಗಿ ಇದನ್ನ ಎಲ್ಲಿ ನಾವು ಟಾರ್ಗೆಟ್ ಮಾಡ್ತೀವಿ ಅಂದ್ರೆ, ಏನದು ಭೂಮಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಇದೆ, ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲಿ 0.2 ಅಥವಾ 0.3 ಅಥವಾ 0.5 ಒಳಗಡೆ ಇರುತ್ತಲ್ಲ, ಅಂತ ಒಂದು ಬೆಳೆಗಳಿಗೆ ಇದನ್ನ ನಾವು ಶಿಫಾರಸು ಮಾಡ್ತಾ ಇದ್ವಿ. ಇದು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ರೈತರ ಮಧ್ಯೆ ಓಡಾಡ್ತಿದೆ. ಇದನ್ನ ಹೆಚ್ಚಾಗಿ ಒಂದು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಈ ಅಜೋಸ್ಪೆಲ್ಲಮ್ ಗೊಬ್ಬರವನ್ನ ರೈತರು ಉಪಯೋಗ ಮಾಡ್ತಿದ್ದಾರೆ. ಅದೇ ದಕ್ಷಿಣ ಭಾಗಕ್ಕೆ ಬಂದಾಗ ಅಜಿಟೋಬ್ಯಾಕ್ಟರ್ ಗೊಬ್ಬರವನ್ನ ರೈತರು ಬಳಕೆ ಮಾಡ್ತಾರೆ. ಮುಂದಿನ ಸ್ಲೈಡ್ ನೋಡೋಣ. ಅದೇ ರೀತಿ ಇನ್ನೊಂದು ಅಸಿಟೋಬ್ಯಾಕ್ಟರ್ ಡೈಸೋಟ್ರೋಫಿಕಸ್ ಅಂತ, ಅಥವಾ ಇದನ್ನ ಗ್ಲುಕೋನೋ ಅಸಿಟೋಬ್ಯಾಕ್ಟರ್ ಕೂಡ ಕರೀತೀವಿ. ಇದು ಅಜೋಸ್ಪೆಲ್ಲಮ್ ಅನ್ನೋ ತರ ಏನು ಜೈವಿಕ ಅಣು ಗೊಬ್ಬರ ಇದೆಯಲ್ಲ, ಅದೇ ತರ ಕೆಲಸ ಮಾಡ್ತಕ್ಕಂಥದ್ದು. ಇದನ್ನ ಹೆಚ್ಚಾಗಿ ನಾವು ಕಬ್ಬಿನ ಬೆಳೆಗಳಲ್ಲಿ ಮತ್ತೆ ಈ ಏನು ಭತ್ತದ ಬೆಳೆಗಳಲ್ಲಿ ಇದನ್ನ ಶಿಫಾರಸು ಮಾಡ್ತೀವಿ. ಈ ಮೇಲೆ ಕಾಣಿಸಿದಂತ ಏನು ರೈಸೋವನ್ ಆಗಿರ್ಬೋದು, ಅಸಿಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪೆಲ್ಲಮ್ ಆಗಿರ್ಬೋದು, ಅಸಿಟೋಬ್ಯಾಕ್ಟರ್ ಆಗಿರ್ಬೋದು, ಈ ಎಲ್ಲ ಸೂಕ್ಷ್ಮಾಣು ಗೊಬ್ಬರಗಳನ್ನ ನಾವು ಉಪಯೋಗ ಮಾಡೋದ್ರಿಂದ ನಮ್ಗೆ ಅಥವಾ ಬೆಳೆಗಳಿಗೆ ಏನ್ ಲಾಭ ಅನ್ನೋ ಒಂದು ಪ್ರಶ್ನೆ. ಇದರ ಲಾಭ ಏನಪ್ಪಾ ಅಂದ್ರೆ, ಕನಿಷ್ಠ 1 ಎಕರೆಗೆ 1 ವರ್ಷದಲ್ಲಿ 40 ರಿಂದ 50 ಕಿಲೋಗ್ರಾಂನಷ್ಟು ಸಾರಜನಕವನ್ನ ಈ ಒಂದು ಸೂಕ್ಷ್ಮ ಜೀವಿಗಳು ಭೂಮಿನಲ್ಲಿ ಸೇರಿಸ್ತವೆ. ಭೂಮಿನಲ್ಲಿ ಸೇರಿಸುವ ಮುಖಾಂತರ ಈ ಒಂದು ಏನು ಸಾರಜನಕ ಸ್ಥಿರೀಕರಣ ಆಗುವಂತಹ ಇರ್ಬೋದು, ಅಥವಾ ಸಾರಜನಕ ಭೂಮಿನಲ್ಲಿ ಏನು ಹಿಡಿದಿಟ್ಟಿರಂತ ಒಂದು ಪದ ಇರ್ಬೋದು, ಇವುಗಳ ಮುಖಾಂತರ ಬೆಳೆಗಳಿಗೆ ಸಿಗುತ್ತೆ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಯಾವ ತರ ಏನು ಸಾರಜನಕವನ್ನ ಒದಗಿಸ್ತವೆ. ಮುಖ್ಯವಾಗಿ ನೀವು ಗಮನ ಕೊಡಬೇಕಾಗಿರೋದಂದ್ರೆ, ನಮ್ಮ ವಾತಾವರಣದಲ್ಲಿ 78% ಭಾಗ ಏನು ನೈಟ್ರೋಜನ್ ಇದೆ, ಅಂದ್ರೆ ಸಾರಜನಕ ಇದೆ. ಇದು ಗಾಳಿ ರೂಪದಲ್ಲಿ ಇರೋದ್ರಿಂದ ಬೆಳೆಗಳಿಗೆ ಸಿಗೋದಿಲ್ಲ. ಯಾವುದೇ ಬೆಳೆ ಒಂದು ಏನು ಪೋಷಕಾಂಶಗಳನ್ನ ತಗೋಬೇಕು ಅಂದ್ರೆ ಅದು ದ್ರವ ರೂಪದಲ್ಲಿ ಇರಬೇಕು, ಅಥವಾ ಏನು ಕರಗ್ತಕ್ಕಂಥ ರೂಪದಲ್ಲಿ ಇರಬೇಕು, ಮತ್ತೆ ಅಯಾನಿಕ್ ಫಾರ್ಮ್ ಅಲ್ಲಿ ಇರಬೇಕು. ಅಂದ್ರೆ ಅದರಲ್ಲಿ ಚಾರ್ಜ್ ಇರಬೇಕು, ನೆಗೆಟಿವ್ ಅಥವಾ ಪಾಸಿಟಿವ್ ಅಂತ ಏನ್ ಹೇಳ್ತೀವಲ್ಲ, ಋಣ ಮತ್ತೆ ಧನ ಅದು ಬರ್ತದೆ. ಅದು ಹೆಚ್ಚಾಗಿ ಏನು ಕಲ್ತಿರೋರಿಗೆ ಅಷ್ಟೇ ಗೊತ್ತಾಗತ್ತೆ. ಇರ್ಲಿ, ಏನಪ್ಪಾ ಅಂದ್ರೆ ಈ ಅಯಾನಿಕ್ ಫಾರ್ಮ್ ಅನ್ನೋದ್ರೆ, ಈ ಅಯಾನಿಕ್ ಫಾರ್ಮ್ ಇದಕ್ಕೆ ಏನು ಈ ಈ ಅಣುಜೀವಿಗಳು ಏನಿರ್ತವೆ, ಈ ಗಾಳಿನಲ್ಲಿರ್ತಕ್ಕಂಥ ಸಾರಜನಕವನ್ನ
ಕರಗುವ ಒಂದು ರೂಪಕ್ಕೆ ಭೂಮಿನಲ್ಲಿ ತಂದು ಬೆಳೆಗಳಿಗೆ ಬೇರುಗಳ ಮುಖಾಂತರ ಸಿಗೋದಕ್ಕೆ ಇವು ವ್ಯವಸ್ಥೆ ಮಾಡಿಕೊಡ್ತವೆ. ಅಂದ್ರೆ ಆಗ್ಲೇ ಹೇಳಿದಂಗೆ ಒಂದು ವರ್ಷಕ್ಕೆ ಕನಿಷ್ಠ 40 ಕಿಲೋಗ್ರಾಂನಿಂದ ಒಂದು 60 ಕಿಲೋಗ್ರಾಂನಷ್ಟು ನೈಟ್ರೋಜನ್ ಇವು ಒದಗಿಸೋದಕ್ಕೆ ಸಾಮರ್ಥ್ಯ ಇದೆ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಬೆಳೆಗಳಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್ ಬೇಕು, ಸಾರಜನಕ ಬೇಕು ಅಂತ. ಸಾಮಾನ್ಯವಾಗಿ ನಮ್ಮ ಏನು ಗಿಡ ಏನು ಕಾಳು ಬೆಳೆ ಈ ತರದ್ದು ಬೆಳೆಗಳಾದ್ರೆ ಒಂದು ಸೀಸನ್ಗೆ ನಾವು ರೆಕಮೆಂಡ್ ಮಾಡೋದು 50 ರಿಂದ 60 ಕೆಜಿ ಸಾರಜನಕ. ಆಮೇಲೆ ಅದೇ ತರಕಾರಿ ಬೆಳೆಗಳಾದ್ರು ಮತ್ತೆ ಏನು ವರ್ಷ ಪೂರ್ಣ ಸಿಗಂತ ಬೆಳೆಗಳಿಗೆ ಇಂಟೆನ್ಸಿವ್ ಆಗಿ ಏನು ನೀರಾವರಿ ರೂಪದಲ್ಲಿ ಬೆಳೆಯುವಂತವರಿಗೆ 100 ಕೆಜಿ ಇಂದ 200 ಕೆಜಿ ಅಷ್ಟು ಸಾರಜನಕವನ್ನ ರೆಕಮೆಂಡ್ ಮಾಡ್ತೀವಿ. ಅಂದ್ರೆ ಈ ಒಂದು ಸೂಕ್ಷ್ಮ ಜೀವಿಗಳನ್ನ ನಾವು ಒಂದು 50 ಕೆಜಿ ಅಷ್ಟು ಏನು ಸಾರಜನಕ ಒದಗಿಸಿದಂತ ಸಂದರ್ಭದಲ್ಲಿ ನಮಗೆ ಪೋಷಕಾಂಶಗಳ ಮೇಲಿನ ವೆಚ್ಚನ ನಾವು ಕಡಿಮೆ ಮಾಡ್ಕೋಬಹುದು ಅನ್ನೋದು. ಎರಡನೇದು ನಮ್ಮ ಏನೋ ಭೂಮಿ ಫಲವತ್ತತೆನ ಕಾಪಾಡ್ಕೋಬಹುದು ಎರಡನೇದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ತರದ ಒಂದು ಒಳ್ಳೆ ಸೂಕ್ಷ್ಮ ಜೀವಿಗಳು ನಮ್ಮ ಭೂಮಿನಲ್ಲಿ ಇರೋದ್ರಿಂದ ಇವುಗಳು ಏನ್ ಮಾಡ್ತವೆ, ರೋಗ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳ ವಿರುದ್ಧವಾಗಿ ಫೈಟ್ ಮಾಡ್ತವೆ, ಕಾಂಪಿಟೇಷನ್ ಅನ್ನೋ ಒಂದು ಆಗ್ತದೆ. ಆ ಒಂದು ಕ್ರಿಯೆಯಲ್ಲಿ ಏನು ರೋಗ ನಿರೋಧಕತೆಯನ್ನು ಕೂಡ ಪಡ್ಕೊಳ್ತವೆ. ಇದಿಷ್ಟು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮುಂದಿನ ಸ್ಲೈಡ್ ಹೋಗೋಣ. ಇವಿಷ್ಟು ನಾವು ನಿಮ್ಮ ಮುಂದೆ ಇಟ್ಟದ್ದು ಸಾರಜನಕ ಒದಗಿಸ್ತಕ್ಕಂಥ ಗೊಬ್ಬರಗಳು. ಇನ್ನು ಮುಂದೆ ರಂಜಕ ಒದಗಿಸ್ತಕ್ಕಂಥ ಜೈವಿಕ ಗೊಬ್ಬರಗಳು ಯಾವಾಗಿದ್ದಾವೆ? ಇವುಗಳಲ್ಲಿ ನಾವು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಮೈಕ್ರೋ ಆರ್ಗ್ಯಾನಿಮ್ಸ್ ಅಂತ ಕರಿತೀವಿ. ರಂಜಕ ಒದಗಿಸ್ತಕ್ಕಂಥ ಸೂಕ್ಷ್ಮ ಜೀವಿ ಗೊಬ್ಬರಗಳು ಇವುಗಳಲ್ಲಿ ಏನೋ ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿದಂಥವು ಇದಾವೆ, ಮತ್ತೆ ಶಿಲೀಂಧ್ರ ಗುಂಪಿಗೆ ಸೇರಿದಂತ ಒಂದಿಷ್ಟು ಏನೋ ಅಣುಜೀವಿಗಳಿದಾವೆ. ಈ ಎರಡನ್ನೂ ಕೂಡ ನಾವು ಉಪಯೋಗಿಸ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಬರ್ತದೆ ಮೈಕೋರೈಜಾ ಅಂತ. ಇದು ಕೂಡ ಏನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರು ಉಪಯೋಗ ಮಾಡ್ತಿದ್ದಾರೆ. ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ನಾನು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೇನೆ. ಇದೇನು ಮೇಲೆ ಒಂದು ಚಿತ್ರಗಳು ತೋರಿಸಿದ್ರಲ್ಲ, ಇವುಗಳು ಅಂದ್ರೆ ನಿಮ್ಮ ಗಮನಕ್ಕೆ ಬರಲಿ. ದ್ರವರೂಪ ಮತ್ತೆ ಪೌಡರ್ ಫಾರ್ಮು ಮತ್ತೆ ಬೇರೆ ಬೇರೆ ಫಾರ್ಮುಲೇಷನ್ಸ್ ಇದು. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರಂಜಕ ಕರಗಿಸ್ತಕ್ಕಂಥ ಜೈವಿಕದಲ್ಲಿ ಮುಖ್ಯವಾಗಿ ಬ್ಯಾಸಿಲಸ್ ಅನ್ನೋ ಮತ್ತೆ ಏನು ಸೂಡೋಮೋನಾಸ್ ಅನ್ನೋ ಒಂದು ಏನು ಬ್ಯಾಕ್ಟೀರಿಯಾ ತಗೊಂಡಂತ ಒಂದು ಇಂಪ್ರೂವ್ಡ್ ಸ್ಟ್ರೈನ್ಸ್, ಎಫಿಷಿಯಂಟ್ ಸ್ಟ್ರೈನ್ಸ್ ಅಂತ ಕರೀತೀವಿ. ಅವುಗಳನ್ನ ನಾವು ಉಪಯೋಗಿಸ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರುತ್ತೆ, ಎಲ್ಲಿ ನಮ್ಮ ರೈತರು ಈ ಏನು ಫಾರ್ಮ್ಯಾರ್ಡ್ ಮೆನ್ಯೂರು, ಕಾಂಪೋಸ್ಟು ಈ ತರದನ್ನ ಏನು ಭೂಮಿಗೆ ಹೆಚ್ಚಾಗಿ ಕೊಡ್ತಾರೆ, ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಈ ಆಸ್ಪರ್ಜಿಲಸ್ ಮತ್ತೆ ಟ್ರೈಕೋಡರ್ಮ ಅಂತಕ್ಕಂಥ ಏನು ಶಿಲೀಂಧ್ರ ರೂಪದ ರಂಜಕ ಕರಗಿಸ್ತಕ್ಕಂಥ ಗೊಬ್ಬರ ಕೂಡ ಶಿಫಾರಸು ಮಾಡ್ತೀವಿ. ಇಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಇದೇ ಅಂಶ. ಎಲ್ಲಿ ಜಾಸ್ತಿ ಸಾವಯವ ಗೊಬ್ಬರನ್ನ ನಾವು ಕೊಡ್ತೀವಿ ಅಂತ ಕಡೆ ನೀವು ಶಿಲೀಂಧ್ರ ರೂಪದ ರಂಜಕ ಕರಗಿಸ್ತಕ್ಕಂಥ ಎಲ್ಲಿ ಕಡಿಮೆ ಪ್ರಮಾಣದ ಸಾವಯವ ಗೊಬ್ಬರನ್ನ ನಾವು ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿದಂತ ಏನು ಅಣುಜೀವಿ ಗೊಬ್ಬರಗಳನ್ನ ನೀವು ಬಳಕೆ ಮಾಡಬಹುದು. ಈ ಒಂದು ರಂಜಕ ಕರಗಿಸ್ತಕ್ಕಂಥ ಗೊಬ್ಬರವನ್ನ ಉಪಯೋಗಿಸುವಾಗ ನಾವು ಏನ್ ಮಾಡ್ಬೋದು, ಈ ಕಡಿಮೆ ಗ್ರೇಡ್ ಅಂತ ಏನ್ ಕರಿತೀವಿ ರಾಕ್ ಫಾಸ್ಫೇಟ್ ಅಂತ, ಈ ರಾಕ್ ಫಾಸ್ಫೇಟ್ ಅನ್ನೋ ಒಂದು ಏನು ರಾ ಮಟೀರಿಯಲ್ ನ ನಾವು ಬಳಕೆ ಮಾಡಬಹುದು. ಇದನ್ನ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ಮಲೆನಾಡು ಪ್ರದೇಶದಲ್ಲಿ ಮತ್ತೆ ಎಲ್ಲಿ ಇಳಿಜಾರು ಪ್ರದೇಶ ಇದೆಯಲ್ಲ, ಎಲ್ಲಿ ಭೂಮಿ ಸವಕಳಿ ಜಾಸ್ತಿ ಇರ್ತದೆ, ನೀರು ಜಾಸ್ತಿ ಬರ್ತದೆ, ಮತ್ತೆ ಏನು ಮಳೆ ಜಾಸ್ತಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಇದನ್ನ ರೆಕಮೆಂಡ್ ಮಾಡ್ತಾರೆ. ಏನಕ್ಕಂದ್ರೆ ಈ ಫಿಕ್ಸೇಷನ್, ಫಾಸ್ಫರಸ್ ಫಿಕ್ಸೇಷನ್ ಜಾಸ್ತಿ ಇರ್ತದೆ ಅನ್ನೋ ಒಂದು ಕಾರಣಕ್ಕೆ ದಯಮಾಡಿ ಈ ತರದ್ದು ಏನೋ ಈ ಭಾಗದಿಂದ ಇರ್ತಕ್ಕಂಥ ರೈತರು ಈ
ರಾಕ್ ಫಾಸ್ಫೇಟ್ ಅಥವಾ ಶಿಲಾರಂಜಕ ಅನ್ನೋದನ್ನ ಉಪಯೋಗಿಸೋದನ್ನ ಮರಿಲಿಕ್ಕೆ ಹೋಗಬಾರ್ದು. ನೀವು ಈ ಒಂದು ಭಾಗದಲ್ಲಿ ಏನಾದ್ರು ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿದೀರಾ ಅಥವಾ ಡೈಅಮೋನಿಯಂ DAP ಏನ್ ಹೇಳ್ತಿರಲ್ಲ ಅದನ್ನ ಹಾಕಿದೀನಿ ಅಂತ ಹೋಗ್ತೀರಾ ಅಥವಾ ಕಾಂಪ್ಲೆಕ್ಸ್ ಹೋಗ್ತೀರಾ ಅಂತ ಸಂದರ್ಭಗಳಲ್ಲಿ ಈ ರಂಜಕ ಕೊಡುವಂತ ರಂಜಕ ಶೇಕಡ 50% ನಮ್ಮ ಮಣ್ಣಿನಲ್ಲಿ ಹಿಡಿದಿಟ್ಕೊಂಡ್ಬಿಡುತ್ತೆ. ಏನಪ್ಪಾ ಅಂದ್ರೆ ಫಿಕ್ಸೇಷನ್ ಅಂತ ಕರಿತೀವಿ ನಾವು. ಇಂಥ ಸಂದರ್ಭಗಳಲ್ಲೂ ಕೂಡ ಏನು ಈ ಒಂದು ಸೂಕ್ಷ್ಮ ಜೀವಿಗಳನ್ನ ಹಾಕೋದ್ರಿಂದ ಈ ಫಿಕ್ಸ್ ಆಗಿರೋಂಥದ್ದು ಅಥವಾ ಏನು ಮಣ್ಣಿನ ಲವಣಗಳ ಜೊತೆ ಏನು ರಿಯಾಕ್ಷನ್ ಆಗಿ ಸೇರ್ಕೊಂಡಿರ್ತಾವಲ್ಲ ಆ ಒಂದು ರಂಜಕವನ್ನ ಕರಗಿಸ್ಬಿಟ್ಟು ಪುನಃ ಏನು ಬೇರುಗಳ ಮುಖಾಂತರ ಬೆಳೆಗಳಿಗೆ ಸಿಗೋ ಒಂದು ಕಾರ್ಯವನ್ನ ಈ ರಂಜಕ ಕರಗಿಸುವ ಗೊಬ್ಬರಗಳನ್ನ ಮಾಡ್ತೀವಿ. ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಬಹಳಷ್ಟು ವರ್ಷಗಳಿಂದ ನಾವು ಫಾಸ್ಫರಸ್ ಫರ್ಟಿಲೈಸರ್ಸ್ ಕಂಟಿನ್ಯೂಸ್ ಆಗಿ ಭೂಮಿಗೆ ಹಾಕಿ ನಮ್ಮ ಭೂಮಿಗಳಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ಈ ರಂಜಕದ ಪ್ರಮಾಣ ಏನು ಜಾಸ್ತಿ ಆಗಿದೆ ಅನ್ನೋ ಒಂದು ಅಂಶ ಕೂಡ ನಮ್ಮ ಗಮನದಲ್ಲಿದೆ. ಇಂಥ ಸಂದರ್ಭಗಳಲ್ಲಿ ನಾವೇನ್ ಮಾಡ್ಬೋದು, ಈ ರಂಜಕ ಕರಗಿಸುವ ಗೊಬ್ಬರಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಏನು ಈ ರಂಜಕದ ಅಲಭ್ಯತೆಯನ್ನ ನಾವು ಹೋಗಲಾಡಿಸಬಹುದು ಅನ್ನೋದು ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ವಿಚಾರ. ಮುಂದಿನ ಸ್ಲೈಡ್ ನೋಡೋಣ. ಓಕೆ, ಇದೇನೋ ಅಲ್ಲಿ ಓವರ್ಲ್ಯಾಪ್ ಆಗಿದೆ. ಇಲ್ಲಿ ತೊಂದರೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ನಿಮ್ಗೆ ಹಂಗೆ ಹೇಳ್ತೀನಿ ಕೇಳ್ರಿ. ಈಗ ನಾನು ಹೇಳ್ಬೇಕು ಅಂತಂದ್ರೆ ಇದೇನು ಸ್ಲೈಡು ಏನು ಕಾಣ್ತಾ ಇಲ್ಲ ಅಥವಾ ನನಗೆ ಕಾಣ್ತಾ ಇಲ್ಲ ಅನ್ನೋ ಗೊತ್ತಿಲ್ಲ. ಇಲ್ಲಿ ಇದು ಪೊಟ್ಯಾಷಿಯಂನ ಕರಗಿಸಿ ಏನು ಭೂಮಿಗೆ ಕೊಡ್ತಕ್ಕಂಥ ಒಂದು ಗೊಬ್ಬರದ ಮಾಹಿತಿ ಇದೆ. ಇದು ಏನಪ್ಪಾ ಅಂದ್ರೆ ಈ ಫ್ಯಾಚುರಿ ಬ್ಯಾಕ್ಟೀರಿಯಾ ಅದ್ರ ಜೊತೆಗೆ ಬ್ಯಾಸಿಲಸ್ ಸ್ಪೀಸಿಸ್ ಅಂತಕ್ಕಂಥ ಅದೇ ರೀತಿ ಸೂಡೋಮೋನಾಸ್ ಅನ್ನೋ ಒಂದು ಸ್ಪೀಸಿಸ್ ಸೇರಿದಂತ ಬ್ಯಾಕ್ಟೀರಿಯಾ ಇವುಗಳು ಏನ್ ಮಾಡ್ತವೆ, ಭೂಮಿನಲ್ಲಿ ಬೇಕಾದಷ್ಟು ಪ್ರಮಾಣದ ಏನು ಶಿಲಾ ಏನು ಪಳೆಯುಳಿಕೆಗಳಿವೆ. ಉದಾಹರಣೆಗೆ ಮೈಕಾ ಇರ್ಬೋದು ಅಥವಾ ಬೇರೆ ತರದ ಏನು ಪೊಟ್ಯಾಷಿಯಂ ಇರ್ತಕ್ಕಂಥ ಏನು ಡಿಪಾಸಿಟ್ಸ್ ಇರ್ಬೋದು. ಈ ಒಂದು ಸೂಕ್ಷ್ಮ ಜೀವಿನ ಉಪಯೋಗಿಸೋದ್ರಿಂದ ಯಾವ ತರ ನಾವು ರಂಜಕವನ್ನ ಕರಗಿಸಿ ಬೆಳೆಗೆ ಕೊಡಬಹುದಲ್ಲ, ಅದೇ ರೀತಿ ಈ ಒಂದು ಗೊಬ್ಬರಗಳು ಇನ್ನು ಪೊಟ್ಯಾಷಿಯಂನ ಕೂಡ ಬೆಳೆಗಳಿಗೆ ಒದಗಿಸಲಿಕ್ಕೆ ವ್ಯವಸ್ಥೆ ಮಾಡಿಸ್ಬೇಕು. ಇದು ಒಂದು. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇತ್ತೀಚಿನ ಬೆಳವಣಿಗೆ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಸಾರಜನಕ ಅಂದ್ರೆ ಸಪರೇಟ್ ಒಂದು ಅದಕ್ಕೋಸ್ಕರ ಒಂದು ಸೂಕ್ಷ್ಮ ಜೀವಿ ಗೊಬ್ಬರ, ರಂಜಕ ಅನ್ನೋದಕ್ಕೆ ಒಂದು ಸೂಕ್ಷ್ಮ ಜೀವಿ ಗೊಬ್ಬರ, ಮತ್ತೆ ಪೊಟ್ಯಾಶ್ ಅನ್ನೋದಕ್ಕೆ ಒಂದು ಸೂಕ್ಷ್ಮ ಜೀವಿ ಗೊಬ್ಬರ, ಈ ತರ ಬೇರೆ ಬೇರೆ ಗೊಬ್ಬರಗಳನ್ನ ಶಿಫಾರಸು ಮಾಡ್ತಿದ್ವಿ. ಇತ್ತೀಚಿನ ಬೆಳವಣಿಗೆ ಏನಪ್ಪಾ ಅಂದ್ರೆ ಕನ್ಸಾರ್ಷಿಯಾ ಅನ್ನೋ ಒಂದು ಹೆಸರಲ್ಲಿ, ಅಂದ್ರೆ ಈ ಎಲ್ಲಾ ಕೆಲಸಗಳನ್ನ ಮಾಡ್ತಕ್ಕಂಥ ಎಲ್ಲಾ ಸೂಕ್ಷ್ಮ ಜೀವಿಗಳ ಮಿಶ್ರಣವನ್ನ ನಾವು ಈಗ ಏನು ರೈತರ ಮುಂದೆ ತಗೊಂಡ್ತಾ ಇದ್ವಿ. ಈ ಒಂದು ಮಿಶ್ರಣವನ್ನ ನಾವು ಉಪಯೋಗ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಏನು ಬೆಳೆಗಳಲ್ಲಿ ಬಹಳಷ್ಟು ಏನು ಪ್ರಮಾಣದಲ್ಲಿ ಬೆಳವಣಿಗೆ ಮತ್ತೆ ಇಳುವರಿ ಹೆಚ್ಚಾಗಿದ್ದನ್ನ ನಮ್ಮ ಸಂಶೋಧನೆಗಳಿಂದ ದೃಢೀಕರಣ ಆಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಮೈಕ್ರೋಬೆಲ್ ಕನ್ಸಾರ್ಷಿಯಾ ಅಂತ ಏನ್ ಕರಿತೀವಲ್ಲ, ಇದರಲ್ಲಿ ಸಾರಜನಕ ಒದಗಿಸ್ತಕ್ಕಂಥ ಸೂಕ್ಷ್ಮ ಜೀವಿ, ಕರಗಿಸ್ತಕ್ಕಂಥ ಸೂಕ್ಷ್ಮ ಜೀವಿ ಮತ್ತೆ ಪೊಟ್ಯಾಷಿಯನ್ನ ಕರಗಿಸಿ ಬೆಳೆಗಳಿಗೆ ಕೊಡ್ತಕ್ಕಂಥ ಸೂಕ್ಷ್ಮ ಜೀವಿ ಎಲ್ಲವೂ ಕೂಡ ಇರ್ತವೆ. ಆಮೇಲೆ ಇನ್ನೊಂದು ಅಂಶ ಇದನ್ನ ಸೇರಿಸ್ಬೇಕಂದ್ರೆ ಇವುಗಳ ಮಧ್ಯೆ ಏನಾದ್ರೂ ಕಾಂಪಿಟೇಷನ್ ಇದೆಯಾ, ಕಂಪ್ಯಾಟಬಿಲಿಟಿ ಇದೆಯಾ ಅನ್ನೋ ಒಂದು ಟೆಸ್ಟ್ ಅನ್ನು ಕೂಡ ಮಾಡಿ ಯಾವುದೆಲ್ಲ ಸೂಕ್ಷ್ಮ ಜೀವಿಗಳ ಮಧ್ಯೆ ಏನು ಹೊಂದಾಣಿಕೆ ಇದೆ ಆ ತರದ ಸೂಕ್ಷ್ಮ ಜೀವಿಗಳನ್ನ ಅಷ್ಟೇ ನಾವು ಏನೋ ವೃದ್ಧಿ ಮಾಡಿ ಇಲ್ಲಿ ಬೆಳೆಗಳಿಗೆ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ವಿ. ಇದನ್ನ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಮತ್ತೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿರ್ಬೋದು, ಎಲ್ಲ ಕಡೆಗಳು ಕೂಡ ಇವು ಸಿಗ್ತಾ ಇದ್ದಾವೆ. ಇದನ್ನ ರೈತರು ಮುಂದಿನ ದಿನಗಳಲ್ಲಿ ಏನು ಸರಿ ನೋಡೋದ್ರಲ್ಲಿ ಏನು ಟೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅಂತ ನನ್ನ ಅನಿಸಿಕೆ. ಮುಂದಿನ ಸ್ಲೈಡ್ ಹೋಗೋಣ.
ಈಗ ನೋಡ್ರಿ, ಈ ಸೂಕ್ಷ್ಮ ಜೀವಿಗಳು ಅಂದ್ರೆ ಹೆಂಗಿರ್ತವೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ 1 ಗ್ರಾಮ್ ಮಣ್ಣು, ನಾವೇನು ಭೂಮಿನಲ್ಲಿ ಇರ್ತೀವಲ್ಲ, ಆ ಭೂಮಿ 1 ಗ್ರಾಮ್ ಮಣ್ಣಲ್ಲಿ ಸರಿಸುಮಾರು 1 ಕೋಟಿಯಿಂದ 10 ಕೋಟಿಯಷ್ಟು ಬ್ಯಾಕ್ಟೀರಿಯಾ ಇರ್ತದೆ. ಈಗ ನೋಡ್ರಿ, 1 ಕೋಟಿ 10 ಕೋಟಿ ಅಂದ್ರೆ ಅದನ್ನ ಎಣಿಕೆ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ, ಊಹೆ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ. ಅದೇ ತರನೇ ನಾವು ಏನು ಈ ಬೆಳೆಗಳಿಗೆ ಕೊಡ್ತೀವಲ್ಲ ಜೈವಿಕ ಗೊಬ್ಬರ, ಆ 1 ಗ್ರಾಮಲ್ಲಿ ಕೂಡ 1ರಿಂದ 10 ಕೋಟಿಯಷ್ಟು ಅಣುಜೀವಿಗಳು ಇರ್ತವೆ. ಈ ಒಂದು ಅಣುಜೀವಿಗಳು ಇಷ್ಟು ಪ್ರಮಾಣದ ಇಷ್ಟು ಸಂಖ್ಯೆನಲ್ಲಿ ಇರೋದ್ರಿಂದ ನಾವು ಯಾವಾಗ ನಾವು ಏನು ಭೂಮಿ ಕೊಡ್ತೀವಲ್ಲ, ಅವು ಭೂಮಿ ಒಳಗಡೆ ವೃದ್ಧಿಯಾಗಿ 1ನೇ ಹಂತದಲ್ಲಿ, 2ನೇ ಹಂತದಲ್ಲಿ ಈ ಏನೊಂದು ಬೇರುಗಳ ಸಹಯೋಗದಲ್ಲಿ ಜೀವನ ಮಾಡ್ತಾ ಇವು ಆ ಒಂದು ಪ್ರದೇಶದಲ್ಲಿ ಏನು ಬೆಳೆಗಳಿಗೆ ಬೇಕಾದಂತ ಸಾರಜನಕ ಒದಗಿಸೋದಿರ್ಬೋದು, ರಂಜಕ ಒದಗಿಸೋದಿರ್ಬೋದು, ಪೊಟ್ಯಾಷಿಯಂ ಒದಗಿಸೋದಿರ್ಬೋದು, ಅಥವಾ ರೋಗ ನಿರೋಧಕತೆ ಹೆಚ್ಚುವುದು ಇರ್ಬೋದು, ಇವು ಎಲ್ಲವುಗಳನ್ನು ಕೂಡ ಮಾಡ್ತವೆ. ಇಲ್ಲಿ ನೋಡಿ, ಇದನ್ನ ನಾವೇನ್ ಮಾಡ್ತೀವಿ, ಈ ತರ ಸ್ಕ್ರೀನ್ ಮಾಡಿದಂತ ಒಂದು ಸೂಕ್ಷ್ಮ ಜೀವಿಗಳನ್ನ ಲ್ಯಾಬೊರೇಟರಿನಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ವೃದ್ಧಿ ಮಾಡ್ತೀವಿ. ವೃದ್ಧಿ ಮಾಡಿದ್ದ ಆದ್ಮೇಲೆ ಇದನ್ನೇನ್ ಮಾಡ್ತೀವಿ, ಒಂದು ಕ್ಯಾರಿಯರ್ ಮಟೀರಿಯಲ್ ಏನು ಇದರಲ್ಲಿ ಸೇರಿಸಿ ಹಾಕ್ತೀವಿ. ಕ್ಯಾರಿಯರ್ ಮಟೀರಿಯಲ್ ಅಂದ್ರೆ ಏನು, ಈ ಸೂಕ್ಷ್ಮ ಜೀವಿಗಳನ್ನ ಇನ್ನೊಂದು ಕಡೆ ತಲುಪಿಸೋದಕ್ಕೆ ಬೇಕಾದಂತ ಒಂದು ಸಾಧನ. ಇದು ಯಾವ್ದಪ್ಪ ಅಂದ್ರೆ, ಒಂದು ಲಿಗ್ನೈಟ್ ಆಗಿರ್ಬೋದು, ಅಥವಾ ಏನೋ ಟಾಲ್ಕಮ್ ಪೌಡರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಲೇ ಮಿನರಲ್ ಆಗಿರ್ಬೋದು, ಯಾವುದು ಇಲ್ಲ ಅಂದ್ರೆ ಒಂದು ಕಾಂಪೋಸ್ಟೇ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಈ ಎಲ್ಲವುಗಳನ್ನು ಕೂಡ ನಾವು ಬಳಕೆ ಮಾಡೋ ಒಂದು ಹಂತದಲ್ಲಿ ನಾವೇನ್ ಮಾಡ್ತೀವಿ, ಈ ಯಾವ ಒಂದು ಸಾಧನದಲ್ಲಿ ಸೂಕ್ಷ್ಮ ಜೀವಿಗಳು ಬಹಳಷ್ಟು ದಿನಗಳ ಕಾಲ ಜೀವಿಸ್ತವೆ, ಏನು ವಯಬಿಲಿಟಿ ಮತ್ತೆ ಇದನ್ನ ಹೇಳ್ತೀವಲ್ಲ, ಅದನ್ನ ಏನು ಎಕ್ಸ್ಪೈರಿ ಡೇಟ್ 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ವರ್ಷ ಆಗಿರ್ಬೋದು, ಈ ತರ ಈ ಒಂದು ಯಾವ ಒಂದು ಮೀಡಿಯಾ ಅಥವಾ ಏನು ಸಾಧನ ಈ ವಯಬಿಲಿಟಿನ ಜಾಸ್ತಿ ಮಾಡ್ತವೆ, ಅದನ್ನ ನಾವು ಇದು ಕ್ಯಾರಿಯರ್ ಮಟೀರಿಯಲ್ ಆಗಿ ಉಪಯೋಗಿಸ್ತೀವಿ. ಇನ್ನೊಂದು ನಾನು ನಿಮ್ಗೆ ಹೇಳೋದು ಬರುತ್ತೆ, ಏನಪ್ಪಾ ಅಂದ್ರೆ ಬ್ಲೂ ಗ್ರೀನ್ ಆಲ್ಗೆ ಅಥವಾ ನೀಲಿ ಹಸಿರು ಪಾಚಿ. ಈ ನೀಲಿ ಹಸಿರು ಪಾಚಿ ಇತ್ತೀಚಿನ ದಿನಗಳಲ್ಲಿ ಬಳಕೆ ತೀರಾ ಕಡಿಮೆ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ, ಹೆಚ್ಚಾಗಿ ನಮ್ಮ ಈ ಭಾಗದಲ್ಲಿ ರೈತರು ಕಬ್ಬನ್ನು ಬೆಳೀತಾ ಇಲ್ಲ, ಅಥವಾ ಏನು ಭತ್ತನ ಕೂಡ ಬೆಳೀತಾ ಇಲ್ಲ. ಇದು ಎಲ್ಲಿ ನೀರಾವರಿ ಬೆಳೆಗಳಿರ್ತವೆ, ಈ ನೀರಾವರಿ ಬೆಳೆಗಳಿಗೆ ಇದನ್ನ ಏನು ಉಪಯೋಗಿಸ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಗೊಬ್ಬರ. ಇದನ್ನ ಗಮನದಲ್ಲಿ ಇಟ್ಕೊಡ್ರಿ. ಇದು ಈ ಹೆಚ್ಚಾಗಿ ಈ ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಕೆಲವು ಈ ಭತ್ತ ಬೆಳೆಯುವ ಪ್ರದೇಶಗಳಲ್ಲಿ ಇದರ ಬಳಕೆ ಆಗ್ತಾ ಇದೆ. ಆಮೇಲೆ ನಮ್ಮ ಏನು ಮೈಸೂರು ಭಾಗದಲ್ಲಿ ಆಗಿರ್ಬೋದು, ಅಥವಾ ಇನ್ನೊಂದೇನು ಉತ್ತರ ಕನ್ನಡದ ಬಳ್ಳಾರಿ ಈ ಕಡೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಏನಿದೆಯಲ್ಲ, ಅಂತ ಕಡೆ ಕೂಡ ಇವುಗಳ ಬಳಕೆ ಅಷ್ಟೊಂದು ಪ್ರಮಾಣದಲ್ಲಿ ಬಂದಿಲ್ಲ. ಕೆಲವು ಕಡೆ ರೈತರು ಏನು ಅಜೋಲಾ ಅನ್ನೋ ಒಂದು ಏನು ಇದನ್ನ ಗಿಡನ ಉಪಯೋಗ ಮಾಡ್ತಿದ್ದಾರೆ. ಅದೊಂದು ಏನು ಸಸ್ಯ ರೂಪಕ್ಕೆ, ಸಸ್ಯ ಗುಂಪಿಗೆ ಸೇರಿದಂತ ಒಂದು ಸೂಕ್ಷ್ಮಜೀವಿ ಗೊಬ್ಬರ. ಅದನ್ನ ಹೆಚ್ಚಾಗಿ ಏನು ಕೋಳಿ ಬೆಳಿಲಿಕ್ಕೆ ಮತ್ತೆ ದನಗಳ ಹಾಲು ಹೆಚ್ಚೋದಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಹೆಚ್ಚಾಗಿ ಇದನ್ನ ಏನು ಬೆಳೆಗಳಿಗೆ ಹಾಕ್ತಾ ಇರ್ತಕ್ಕಂಥ ಒಂದು ಇಲ್ಲ. ಆಮೇಲೆ ಅದೇ ತರನೇ ನೋಡ್ರಿ, ಇಲ್ಲಿ ರೈಸೋಬಿಯಂ ಇದೆ, ಅಜೋಸ್ಪೆರ್ಲಮ್ ಇದೆ, ಮತ್ತೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇವುಗಳದ್ದು ಕೂಡ ಇವೆ. ಈ ಬಲಗಡೆ ಇರ್ತಕ್ಕಂಥ ಮೊದಲನೇ ಸ್ಲೈಡ್ ಅಲ್ಲಿ ನೀವು ನೋಡ್ಬೋದು, ಬೇರುಗಳಿದಾವೆ. ಬೇರುಗಳಲ್ಲಿ ಗಂಟುಗಳು ಕೂಡ ಕಾಣಿಸ್ತವೆ. ಈ ಗಂಟುಗಳು ಉತ್ಪಾದನೆ ಮಾಡಿರೋದು ರೈಸೋಬಿಯಂ ಅಂತಕ್ಕಂಥ ಸೂಕ್ಷ್ಮಜೀವಿ. ಈ ಸೂಕ್ಷ್ಮಜೀವಿ ನಿರ್ದಿಷ್ಟವಾಗಿ ದ್ವಿದಳ ಧಾನ್ಯಗಳಲ್ಲಷ್ಟೇ ಈ ಒಂದು ಏನು ಗಂಟುಗಳನ್ನ ಉತ್ಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಪಡ್ಕೊಂಡಿದೆ. ಹಂಗಾಗಿ ನಾವು ರೈಸೋಬಿಯಂ ಅನ್ನೋದನ್ನ ನಿರ್ದಿಷ್ಟವಾದ ಏನು ದ್ವಿದಳ ಧಾನ್ಯ ಬೆಳೆಗಳಿಗಷ್ಟೇ ಉಪಯೋಗಿಸ್ತಾ ಇದೀವಿ. ಮುಂದಿನ ಸ್ಲೈಡ್ ಮುಂದೆ ಒಂದು ಪ್ರಶ್ನೆ ಇದೆ. ಮತ್ತೆ ನಂದು
WMF ಮೈಕ್ರೋಬಿಯಲ್ ತೋಟಗಾರಿಕೆ ಅಂದ್ರೆ ಫಾರ್ಮೇಶನ್. ತರಕಾರಿ ಬೆಳೆ ಆಗಿರ್ಬೋದು, ಹಣ್ಣಿನ ಬೆಳೆ ಆಗಿರ್ಬೋದು, ಈ ಪ್ಲಾಂಟೇಶನ್ ಆಗಿರ್ಬೋದು, ಹೂವಿನ ಬೆಳೆ ಆಗಿರ್ಬೋದು, ಈ ಎಲ್ಲವುಗಳನ್ನು ಏನು ಬೆಳೆಯತಕ್ಕಂಥ ರೈತರು ಮುಖ್ಯವಾಗಿ ಮೈಕ್ರೋರೈಸಾ ಅಂತಕ್ಕಂಥ ಗೊಬ್ಬರವನ್ನ ಅಳವಡಿಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಏನಕ್ಕೆ ಅಂದ್ರೆ ಈ ಗೊಬ್ಬರವನ್ನ ಸಸಿ ಮಡಿಗಳಲ್ಲೇ ಹಾಕ್ಬಿಟ್ಟು ಸಸಿ ಮಡಿಗಳಲ್ಲೇ ಉಪಚಾರ ಮಾಡಿ ಇದನ್ನ ಏನು ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ನಾವು ಏನು ನಾಟಿ ಮಾಡಬಹುದು. ಈ ಒಂದು ಕ್ರಿಯೆ ಮಾಡೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಈ ಲೇಬರ್ ಇದು ಕಡಿಮೆ ಆಗುತ್ತೆ, ಮತ್ತೆ ಮ್ಯಾನೇಜ್ಮೆಂಟ್ ಕಡಿಮೆ ಆಗುತ್ತೆ. ಈ ಒಂದು ಮೈಕ್ರೋರೈಸಾ ಗೊಬ್ಬರದಿಂದ ಬಹಳಷ್ಟು ಅನುಕೂಲವಿದೆ. ಎಲ್ಲೆಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ ಕಡೆ ಈ ಒಂದು ಗೊಬ್ಬರನ ಉಪಯೋಗಿಸೋದು ಬಹಳಷ್ಟು ಒಳ್ಳೆಯದು. ಇದನ್ನೇನಂತ ಅದಕ್ಕೋಸ್ಕರನೇ ಇದನ್ನು ಡ್ರಾಟ್ ರೆಸಿಸ್ಟೆಂಟ್ ಏನೋ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಗೊಬ್ಬರ ಅಂತ ನಾವು ಕರಿತೀವಿ. ಮತ್ತೆ ಇದ್ರ ಜೊತೆಗೆ ಇದು ರೋಗ ನಿರೋಧಕತೆಯನ್ನು ಕೂಡ ಕೊಡ್ತದೆ. ಅದ್ರ ಜೊತೆಗೆ ರಂಜಕ, ಸತು, ತಾಮ್ರ ಮತ್ತೆ ಕಬ್ಬಿಣ ಈ ಎಲ್ಲ ಪೋಷಕಾಂಶಗಳನ್ನು ಕೂಡ ಬೆಳೆಗಳಿಗೆ ಒದಗಿಸ್ತದೆ. ಹಾಗಾಗಿ ಮುಖ್ಯವಾಗಿ ಯಾವುದೆಲ್ಲ ಏನು ನರ್ಸರಿ ಅಥವಾ ಸಸಿ ಮಡಿಗಳಲ್ಲಿ ನಾವು ಬೆಳಿತೀವಲ್ಲ ಆ ತರದಂತಹ ಒಂದು ಬೆಳೆಗಳಿಗೆ ಈ ಮೈಕ್ರೋರೈಸಾ ಗೊಬ್ಬರನ್ನ ಅಳವಡಿಸ್ಕೋಬಹುದು. ಇದು ಸಾಮಾನ್ಯವಾಗಿ 1 kg ಗೊಬ್ಬರಕ್ಕೆ ಒಂದು 100 ರೂಪಾಯಿನಷ್ಟು ರೇಟು ಸದ್ಯದಲ್ಲಿ. ಮುಂದಿನ ಸ್ಲೈಡ್ ಹೋಗೋಣ. ಓಕೆ, ಸೊ ಇದು ಒಂದು ಚಿತ್ರ. ಇಲ್ಲಿ ಮೈಕ್ರೋರೈಸಾ ಉಪಯೋಗ ಮಾಡಿ ಆಗಿರ್ತಕ್ಕಂಥ ಲಾಭ ನೋಡೋದಕ್ಕೆ ನಿಮ್ಮ ಎಡಗಡೆ ಏನು ಚಿತ್ರ ಇದೆಯಲ್ಲ ನೋಡ್ರಿ, ನೀವು ಬೇರುಗಳು ಕಾಣಿಸ್ಬೋದು. ಇಲ್ಲಿ ಬೇರುಗಳು ಯಥೇಚ್ಛವಾಗಿ ಇದೆ. ಎಲ್ಲಿ ಮೈಕ್ರೋರೈಸಾ ನಾವು ಕೊಟ್ಟಿದೀವಲ್ಲ ಆ ತರದ ಒಂದು ಸ್ಯಾಂಪಲ್ ಅಲ್ಲಿ. ಇದು ಕಾರಣ ಏನಪ್ಪಾ ಅಂದ್ರೆ ಇದನ್ನ ನೋಡ್ರಿ, ಈ ಬೇರುಗಳು ಎಲ್ಲಾ ಸಸ್ಯಗಳಲ್ಲೂ ಬೇರುಗಳು ಬೆಳೀತವೆ. ಈ ಸೂಕ್ಷ್ಮ ಜೀವಿ ಈ ಮೈಕ್ರೋರೈಸಾ ಅನ್ನೋದಿದೆಯಲ್ಲ ಬೇರುಗಳ ಸಹಯೋಗದಲ್ಲಿ ಸೇರ್ಕೊಂಡು ಈ ಬೇರುಗಳಿಗಿಂತೂ ಏನು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾಮಾನ್ಯವಾಗಿ ನಾವು ಏನು ಇಂಗ್ಲಿಷ್ ಅಲ್ಲಿ ಮೈಸಿಲಿಯಾ ಅಥವಾ ಏನು ಹೈಫೆ ಅಂತ ಕರಿತೀವಿ, ಈ ನಮ್ಮ ಏನು ಕೂದಲುಗಳು ಇರ್ತವಲ್ಲ ಆ ತರದ್ದು ಒಂದು ಸಣ್ಣ ಸಣ್ಣ ಇವುಗಳು ಅಥವಾ ಒಂದು ದಾರ ಅಂತ ಹೇಳ್ತೀವಿ, ಸಣ್ಣ ದಾರಗಳು ಏನು ಅಂಗನ ಇವು ಉತ್ಪಾದನೆ ಮಾಡ್ತವೆ. ಈ ಅಂಗಗಳು ಏನ್ ಮಾಡ್ತವೆ, ಈ ಮೈಸಿಲಿಯಾ ಅಂತಕ್ಕಂಥ ಅಂಗಗಳು ಭೂಮಿನಲ್ಲಿ ಹರಡಿಕೊಂಡು ಬಹಳಷ್ಟು ದೂರ ಹರಡಿ ದೂರದಲ್ಲಿ ಇರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ನೀರನ್ನ ಎಳ್ಕೊಂಡು ಬಂದು ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ. ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಇದೇ ತರನೇ ನಮ್ಮಲ್ಲಿ ಇನ್ನೊಂದು ಹೇಳಿದೆ, ಈ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಈ ಭಾಗದ ರೈತರನ್ನ ಬಿಟ್ರೆ ಮುಂದಿನ ದಿನಗಳಲ್ಲಿ ನೀವು ಹೊಲ ಗದ್ದೆ ತೋಟಕ್ಕೆ ಹೋದಾಗ ಒಂದು ಅಂಶನ ಗಮನದಲ್ಲಿಟ್ಕೊಂಡು ಟೆಸ್ಟ್ ಮಾಡ್ರಿ. ಏನಪ್ಪಾ ಅಂದ್ರೆ ಈ ಭಾಗದಲ್ಲಿ ಈ ಯುಕಲಿಪ್ಟಸ್ ಜಾಸ್ತಿ ಇದೆ. ಯುಕಲಿಪ್ಟಸ್ ಅನ್ನೋದನ್ನ ಏನ್ ಹೇಳ್ತೀವಿ ನಾವು, ನೀಲಗಿರಿ ಅಂತ ಈ ಕಡೆ ಕರಿತೀವಿ. ಈ ನೀಲಗಿರಿ ಇರ್ತಕ್ಕಂಥ ಪ್ರದೇಶದಲ್ಲಿ ನೀವು ನಡೆದಾಡಿದ್ರೆ ಅಲ್ಲಿ ಒಂದು ಹಸಿರು ಬಣ್ಣದ ಒಂದು ಚೆಂಡಿನ ಆಕೃತಿ ತರದ ಒಂದು ಭೂಮಿನಲ್ಲಿ ಗಡ್ಡೆ ತರ ಬಂದಿದೆ. ಈ ಚೆಂಡಿನ ಆಕೃತಿ ತರ ಈ ಗಡ್ಡೆ ತರ ಬಂದಿದೆಯಲ್ಲ ಇದೇ ಮೈಕ್ರೋರೈಸಾ. ಈ ಮೈಕ್ರೋರೈಸಾ ಅನ್ನೋದಿದೆಯಲ್ಲ ಅದು ಆ ಬೇರುಗಳ ಜೊತೆ ಸೇರ್ಕೊಂಡು, ಹಂಗಾಗಿನೇ ಈ ಭಾಗದ ಜನದ್ದು ರೈತರಿಗೆ ಏನಪ್ಪಾ ಅಂದ್ರ ಒಂದು ಗಮನದಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಬೆಳೆ ನೀರಿಲ್ಲದೆ ಸತ್ತೋಗುತ್ತೆ. ಅಂದ್ರೆ ಈ ಒಂದು ಯೂಕಲಿಪ್ಟಸ್ ಮಾತ್ರ ಎಂತ ಸಂದರ್ಭದಲ್ಲೂ ಅದು ಒಣಗದೆ. ಈ ಕಾರಣ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಬೇರುಗಳಲ್ಲಿ ಏನು ಮೈಕ್ರೋರೈಸಾ ಅಂತಕ್ಕಂಥ ಒಂದು ಶಿಲೀಂಧ್ರ ಇರೋದ್ರಿಂದ, ಮತ್ತೆ ಈ ಶಿಲೀಂಧ್ರ ಏನು ಎಲ್ಲಾ ಕಡೆಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಎಳೆದು ಏನು ಗಿಡಗಳಿಗೆ ಒದಗಿಸೋದು. ಮುಂದಿನ ಸ್ಲೈಡ್ ಹೋಗೋಣ. ಇದನ್ನ ನೋಡ್ರಿ. ಮತ್ತೆ ಇದು ಮೈಕ್ರೋರೈಸಾ ಹೆಂಗ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋಂಥ, ಉತ್ಪಾದನೆ ಮಾಡೋದು ಹೇಗೆ ಅನ್ನೋ ಒಂದು ಸ್ಲೈಡು. ಇದನ್ನ ಮುಂದೆ ನಾನು ತಗೊಳ್ತೀನಿ. ನೆಕ್ಸ್ಟ್ ಸ್ಲೈಡ್, ಮುಂದಿನ ಸ್ಲೈಡ್ ಹೋಗೋಣ. ಓಕೆ, ಇದು ಆಗ್ಲೇ ನಾನು ಹೇಳಿದ್ದೇನೆ, ಸಸ್ಯ ಏನು ಸಾರಜನಕ, ರಂಜಕ, ಪೊಟ್ಯಾಶು ಮತ್ತೆ ಏನು
ಸಾವಯವ ಪದಾರ್ಥಗಳನ್ನ ಬಳಸ್ತಕ್ಕಂಥ ಗೊಬ್ಬರಗಳು, ಇವು ಎಲ್ಲವುಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ತರದ ಗೊಬ್ಬರ ಇದೆ. ಏನಪ್ಪಾ ಅಂದ್ರೆ ಸಸ್ಯ ಬೆಳವಣಿಗೆ ಪ್ರಚೋದನೆ ಮಾಡುವ ಗೊಬ್ಬರಗಳು. ಈ ಆಗ್ಲೇ ಒಂದು ಕನ್ಸಾರ್ಷಿಯ ಅಂತ ಏನ್ ಹೇಳಿದಾಗ, ಆ ಒಂದು ಕನ್ಸಾರ್ಷಿಯ ರೂಪದಲ್ಲಿ ಈ ಒಂದು ಸೂಕ್ಷ್ಮ ಜೀವಿಗಳ ಮಿಶ್ರಣನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇವುಗಳಲ್ಲಿ ಅಜೋಸ್ಪರ್ಲಮ್ ಇರುತ್ತೆ, ಅಜಿಟೋಬ್ಯಾಕ್ಟರ್ ಇರುತ್ತೆ, ಸುಡೋಮೋನಾಸ್ ಇರುತ್ತೆ, ಮತ್ತೆ ಅಸಿಟೋಬ್ಯಾಕ್ಟರ್ ಇರ್ತದೆ. ಈ ತರದ ಒಂದು 4-5 ಕೆಲಸಗಳನ್ನ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ನಾವು ಸೇರಿಸ್ಬಿಟ್ಟು ಕನ್ಸಾರ್ಷಿಯ ಇವುಗಳು ಮುಖ್ಯವಾಗಿ ಏನು ಬೆಳೆಗಳಿಗೆ ಪೋಷಕಾಂಶಗಳನ್ನ ಜೊತೆಗೆ ಈ ಬೆಳೆಗೆ ಬೆಳವಣಿಗೆ ಪ್ರಚೋದನೆಕಾರಿ ಅಂಶಗಳು ಅಂತ ಡಾಲಸ್ಟಿಕ್ ಆಸಿಡ್, ಹಾರ್ಮೋನ್ಸ್ ಅಂತ ಕರಿತೀವಲ್ಲ, ಈ ಹಾರ್ಮೋನ್ಸ್ ಅನ್ನು ಕೂಡ ಇವು ಪ್ರೊಡ್ಯೂಸ್ ಮಾಡಿ ಗಿಡಗಳಿಗೆ ಕೊಡ್ತವೆ. ಅದ್ರ ಜೊತೆಗೆ ರೋಗ ನಿರೋಧಕತೆಯನ್ನು ಕೂಡ ಇವು ಹೆಚ್ಚು ನೆಕ್ಸ್ಟ್ ಮುಂದಿನ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಸೊ ಇದು ಅದನ್ನೇ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈ ಬೇರುಗಳಲ್ಲಿ ಮತ್ತೆ ಏನು ಭೂಮಿನಲ್ಲಿ ಈ ಒಂದು ಸೂಕ್ಷ್ಮ ಜೀವಿಗಳನ್ನ ಕೊಟ್ಟಾಗ ಯಾವ ತರ ಏನು ಸಾವಯವ ಅಂಶಗಳನ್ನ ಮತ್ತೆ ಅಸಾವಯವ ಅಂಶಗಳನ್ನ ಇವು ಏನೋ ಮ್ಯಾನೇಜ್ ಮಾಡ್ತವೆ, ನಿರ್ವಹಣೆ ಮಾಡ್ತವೆ ಅನ್ನೋದು ಈ ಒಂದು ಚಿತ್ರದ ರೂಪ. ಇದನ್ನ ಮುಖ್ಯವಾಗಿ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇದನ್ನ ನೋಡಿ, ಇಲ್ಲಿ ಬಯೋಟಿಕ್ ಸ್ಟ್ರೆಸ್ ಅಂತ ಇದೆ, ಇನ್ನೊಂದು ಬಯೋಟಿಕ್ ಸ್ಟ್ರೆಸ್ ಅಂತ ಇದೆ. ಬಯೋಟಿಕ್ ಅಂದ್ರೆ ಕೆಲವು ಸೂಕ್ಷ್ಮ ಜೀವಿಗಳು ರೋಗ ಹಾನಿ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಅವುಗಳ ಏನು ಉಪಟಳವನ್ನ ಇದು ತಡೀತದೆ. ಅದೇ ತರನೇ ಬಯೋಟಿಕ್ ಸ್ಟ್ರೆಸ್ ಅಂದ್ರೆ ಏನು ಟೆಂಪರೇಚರ್ ಆಗಿರ್ಬೋದು, ಏನು ಉಷ್ಣಾಂಶ ಆಗಿರ್ಬೋದು, ಅಥವಾ ಏನು ನೀರಿನ ಡ್ರೈನೆಸ್ ಅಥವಾ ಡ್ರಾಟ್ ಆಗಿರ್ಬೋದು, ಇಂಥ ಒಂದು ಪ್ರತಿಕೂಲ ಸಂದರ್ಭಗಳಲ್ಲೂ ಕೂಡ ಬೆಳೆಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾ PGPR ಇವುಗಳಿಗೆ ಇರ್ತವೆ ಅನ್ನೋದು ನಿಮ್ ಮುಂದೆ ಇರ್ತಕ್ಕಂಥ ಚಿತ್ರ. ನೆಕ್ಸ್ಟ್ ಮುಂದಿನ ಸ್ಲೈಡ್ ಹೋಗೋಣ. ಓಕೆ, ಮತ್ತೆ ಬೀಜೋಪಚಾರ. ಈ ಬೀಜೋಪಚಾರ ಅಂದ್ರೆ ಸಾಮಾನ್ಯವಾಗಿ ನಾವು 3-4 ತರದಲ್ಲಿ ಮಾಡ್ಬೋದು. ಆಗ್ಲೇ ಹೇಳಿದ್ದೆ. ಮೊದಲನೇದೇನಪ್ಪಾ ಅಂದ್ರೆ ಈ ಬೀಜಗಳಿಗೆ ಲೇಪನ ಮಾಡಿ ಕೊಡ್ತಕ್ಕಂಥ ಲೇಪನ ಅಂತ ಬೀಜೋಪಚಾರ ಅಂತ ಹೇಳ್ತೀವಿ. ಇದು ಹೆಂಗ್ ಮಾಡ್ಬೋದು ಅಂದ್ರೆ, ಒಂದು ಅಂಟು ದ್ರಾವಣನ ಮಾಡ್ಕೋಬೇಕು. ಅಂಟು ದ್ರಾವಣವನ್ನ ಈ ಬೆಲ್ಲ ಉಪಯೋಗಿಸಿ ಮಾಡ್ಬೋದು, ಸಕ್ಕರೆ ಮಾಡ್ಬೋದು. ಉದಾಹರಣೆಗೆ ಒಂದು 100 ಗ್ರಾಮ್ ಬೆಲ್ಲನ ಒಂದು 1/4 ಲೀಟರ್ ನೀರಲ್ಲಿ ಕರಗಿಸೋದು. ಈ ಒಂದು ಏನ್ ಮಾಡ್ತೀವಲ್ಲ, ಇದು ಒಂದು 5 kg ಅಷ್ಟು ಏನು ಬೀಜಗಳಿಗೆ ಲೇಪನ ಮಾಡೋದಕ್ಕೆ ಸಾಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಈ ಎಕರೆಗೆ ನಾವು 5 kg ಬೀಜನ ರೆಕಮೆಂಡ್ ಮಾಡ್ತೀವಿ. ಇನ್ನೊಂದು ಸಂದರ್ಭದಲ್ಲಿ ಎಕರೆಗೆ ಏನು 40 kg ಅಷ್ಟು ಬೀಜನ ರೆಕಮೆಂಡ್ ಮಾಡ್ತೀವಿ. ಉದಾಹರಣೆ ಅಂದ್ರೆ ರಾಗಿ ಅಂದ್ರೆ 1 ಎಕರೆಗೆ 5 kg ಸಾಕಾಗುತ್ತೆ. ಅದೇ ಈ ಕಡಲೆ ಬೀಜ, ಕಡಲೆ ಅಂದ್ರೆ ಶೇಂಗಾ ಅಂದ್ರೆ 1 ಎಕರೆಗೆ 40 kg ಬೀಜ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಅಂಟು ದ್ರಾವಣವನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಸಂದರ್ಭ ಬರುತ್ತೆ. ಮತ್ತೆ ಎಷ್ಟು ಸೂಕ್ಷ್ಮ ಜೀವಿ ಪ್ರಮಾಣ ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಈ ಕಡಿಮೆ ಪ್ರಮಾಣ ಏನದು ಬೀಜದ ಗಾತ್ರ ಕಡಿಮೆ ಇರುತ್ತಲ್ಲ, ಅದಕ್ಕೆ 1 kg ಇಂದ 1.5 kg ಅಷ್ಟು ಗೊಬ್ಬರವನ್ನ ನಾವು ಉಪಯೋಗಿಸ್ತೀವಿ 1 ಹೆಕ್ಟೇರ್ಗೆ. ಆದ್ರೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬಹುದು, ಸುಮಾರು ಒಂದು 500 ಗ್ರಾಮ್ ಯೂಸ್ ಮಾಡಿದ್ರು ಕೂಡ ಸಾಕಾಗ್ತದೆ. ನಾವೇನ್ ಮಾಡ್ತೀವಿ, ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ರೈತರು ಬೇಡಿಕೆ ಇಡೋದ್ರಿಂದ ಮತ್ತೆ ಸರಿಯಾಗಿ ಮಾಡದೇ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಈ 500 ಗ್ರಾಮ್ ಇಂದ ಏನು 1 kg 1.5 kg ವರೆಗೂ ಮಾಡಿದ್ರು ಏನು ತೊಂದರೆ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನ ರೆಕಮೆಂಡ್ ಮಾಡ್ತೀವಿ. ಮತ್ತೆ ಈಗ ಹೇಳಿದ್ನಲ್ಲ, ಈ ಏನು ಕಡಲೆ ಬೀಜ ಮತ್ತೆ ಸೋಯಾ ಅವರೆ, ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, 3 ಇಂದ 5 kg ಅಷ್ಟು ಜೈವಿಕ ಗೊಬ್ಬರ. ಯಾವ್ದೆಲ್ಲ ಜೈವಿಕ ಗೊಬ್ಬರ ಯೂಸ್ ಮಾಡ್ಕೋಬಹುದು? ಕನ್ಸಾರ್ಷಿಯ ಆದ್ರೆ ಏನು
ಏನೊಂದು 5 kg ಅಥವಾ ಬೇರೆ ಇವಾದ್ರೆ ಏನು 1.5 kg ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ನಾವು ಏನು ಬೀಜ ಲೇಪನ ಮಾಡ್ತೀವಿ. ಮತ್ತೊಂದು ಏನಪ್ಪಾ ಅಂದ್ರೆ ಈ ಬ್ರಾಡ್ಕಾಸ್ಟ್ ಅಂತ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೆಕ್ಸ್ಟ್ ಸ್ಲೈಡ್. ಓಕೆ, ಇಲ್ಲಿ ನೇರವಾಗಿ ಮಣ್ಣಿಗೆ ಹಾಕೋದು ಅಂತ ಹೇಳಿದೆ. ಇಲ್ಲಿ ನೋಡಿ ಹೆಂಗ್ ಮಾಡ್ಬೋದು ಅಂದ್ರೆ ಏನಪ್ಪಾ ಅಂದ್ರೆ ಈ 1:20 ಪ್ರಮಾಣ ಅಂತ ಹೇಳ್ತೀವಿ. ಈ ಗೊಬ್ಬರವನ್ನು ಒಂದು ಜೈವಿಕ ಗೊಬ್ಬರವನ್ನ ನಮ್ಮ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ದಿನ ಅಥವಾ ಒಂದು ವಾರದಷ್ಟು ಒಂದು ನೆರಳಲ್ಲಿ ಇಟ್ಟು ಈ ಒಂದು ಕ್ಯೂರಿಂಗ್ ಟೈಮಲ್ಲಿ ಏನಾಗ್ತದೆ, ಸೂಕ್ಷ್ಮ ಜೀವಿಗಳು ಗೊಬ್ಬರದಲ್ಲಿ ವೃದ್ಧಿ ಆಗ್ತವೆ. ಅಂಥವನ್ನ ನಾವು ಒಂದೊಂದು ಹಿಡಿ ಏನೋ ನಾವು ಬಿತ್ತನೆ ಸಾಲುಗಳಲ್ಲಿ ಚೆಲ್ಕೊಂಡು ಹೋಗ್ಬೋದು. ಇದು ಒಂದು ಪ್ರಮಾಣ, ಇದು ಒಂದು ಮಾದರಿ. ಇನ್ನೊಂದು ಎರಡನೇದು ಏನಪ್ಪಾ ಅಂದ್ರೆ ಬೇರುಗಳಿಗೆ ಉಪಚಾರ ಮಾಡಬೇಕು. ಇದೇನ್ ಮಾಡ್ಬೇಕು, ಈ ಮಾಮೂಲಿ ನೀರನ್ನ ತಗೋಬೇಕು. ಅಂದ್ರೆ 1:5 ರೇಷಿಯೋ ಅಥವಾ 1:4 ರೇಷಿಯೋ ಅಂತ ಹೇಳ್ತೀವಿ. 1 ಕಿಲೋಗ್ರಾಮ್ ಗೊಬ್ಬರಕ್ಕೆ 4ರಿಂದ 5 ಲೀಟರ್ ನೀರು ತಗೋಬೇಕು. ಒಂದು ಬೇಸಿನಲ್ಲಿ ಇದನ್ನ ಮಾಡ್ಕೋಬೇಕು. ಮತ್ತೆ ಏನು ಸಸಿ ಮಡಿಗಳಲ್ಲಿ ನಾವು ಏನು ಸಸಿಗಳನ್ನ ಬೆಳೆಸಿರ್ತೀವಲ್ಲ ಅದನ್ನ ಕಟ್ಬಿಟ್ಟು ಅದನ್ನ ಒಂದು 30ರಿಂದ 40 ನಿಮಿಷಗಳವರೆಗೂ ಅದರಲ್ಲಿ ನೆನೆಸ್ಬೇಕು. ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತವೆ, ಸೂಕ್ಷ್ಮ ಜೀವಿಗಳು ಬೇರುಗಳನ್ನ ಅಂಟ್ಕೊಳ್ತವೆ. ಬೇರುಗಳು ಒಳಗಡೆ ಕೂಡ ಹೋಗೋದಕ್ಕೆ ಏನೋ ಕೆಲವು ಸಂದರ್ಭಗಳಲ್ಲಿ ಪ್ರಯತ್ನ ಮಾಡ್ತವೆ. ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆಯೋ ಅಂತ ಒಂದು ಸಂದರ್ಭದಲ್ಲಿ, ಎಲ್ಲೆಲ್ಲಿ ಗಾಯ ಆಗಿರ್ತಕ್ಕಂಥ ಗಾಯ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಇವುಗಳು ಏನು ಎಂಡೋಫೈಟ್ಸ್ ಅಂತ ಕೆಲವು ಸೂಕ್ಷ್ಮ ಜೀವಿಗಳು ಹೇಳ್ತೀವಿ. ಉದಾಹರಣೆಗೆ ಅಜೋಸ್ಪಿರಿಲ್ಲಮ್, ಮತ್ತೆ ಹರ್ಬಾಸ್ಪೈರಿಲ್ಲಮ್, ಮತ್ತೆ ಏನು ಅಸಿಟೋಬ್ಯಾಕ್ಟೀರಿಯಂ, ಸೂಡೋಮೋನಾಸ್, ಈ ತರದ ಒಂದಷ್ಟು ಸೂಕ್ಷ್ಮ ಜೀವಿಗಳಿಗೆ ಇದು ಅನ್ವಯಿಸ್ತದೆ. ಇವುಗಳನ್ನ ಏನು ಒಂದು 30ರಿಂದ 40 ನಿಮಿಷ ಏನು ಉಪಚಾರ ಮಾಡಿದ್ದಾದ್ಮೇಲೆ ಮೈನ್ ಫೀಲ್ಡ್ಗೆ ನಾವು ಮಾಡ್ಬೋದು, ಏನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇವುಗಳು ಹೆಚ್ಚಾಗಿ ಎಲ್ಲಿ ಉಪಯೋಗ ಬರ್ತದೆ ಅಂದ್ರೆ ನೋಡಿ, ಭತ್ತ ಮತ್ತೆ ಟೊಮ್ಯಾಟೊ, ಪೊಟ್ಯಾಟೊ, ಎಲ್ಲೆಲ್ಲಿ ಈ ಸಸಿ ಮಡಿಗಳಲ್ಲಿ ನಾವು ಬೀಜಗಳನ್ನ ಬೆಳೆಸಿ ನಾವು ಅಂತ ಕಡೆ ಇದನ್ನ ಉಪಯೋಗಿಸಬಹುದು. ಮುಂದಿನ ಸ್ಲೈಡ್. ಓಕೆ, ಸೊ ಇದು ಒಂದು ಯಾವ ತರ ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನ ಏನು ಜೈವಿಕ ಗೊಬ್ಬರನ್ನ ಮಿಶ್ರಣ ಮಾಡಿ ವೃದ್ಧಿ ಮಾಡ್ಕೋಬಹುದು ಅಂತ ಆಗ್ಲೇ ಒಂದು ಹೇಳಿದ್ನಲ್ಲ. ಇದು ಬ್ರಾಡ್ಕಾಸ್ಟಿಂಗ್. ಆ ಒಂದು ಏನು ಈ ರಾಗಿ ಹೆಂಗ್ ಚೆಲ್ತೀವಲ್ಲ ಅಥವಾ ಬೇರೆ ಕಾಳುಗಳನ್ನ, ಬಿತ್ತನೆ ಕಾಳುಗಳನ್ನ ಹೆಂಗ್ ಭೂಮಿಗೆ ಚೆಲ್ತೀವಿ ಅಥವಾ ಗೊಬ್ಬರನ ಹೆಂಗ್ ಚೆಲ್ತೀವಿ ಆ ತರ ಚೆಲ್ಲುವಂತ ಒಂದು ಉದಾಹರಣೆ. ಅಂದ್ರೆ 1:20 ಅಥವಾ 1:100 ಈ ರೇಷಿಯೋದಲ್ಲಿ ನಾವು ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ದಿನದಿಂದ ಒಂದು ವಾರದವರೆಗೂ ಅದನ್ನ ನೆರಳಲ್ಲಿ ಶೇಖರಣೆ ಮಾಡಿ ಸೂಕ್ಷ್ಮ ಜೀವಿಗಳು ಅದರಲ್ಲಿ ವೃದ್ಧಿ ಆಗೋದಕ್ಕೆ ಅವಕಾಶ ಮಾಡಿಕೊಂಡು ನಂತರ ಅದನ್ನ ನಾವು ಬೆಳೆಗಳಿಗೆ ಕೊಡಬಹುದು. ಇದು ಯಾವ ಸಂದರ್ಭದಲ್ಲಿ ಮಾಡ್ಬೋದು ಅಂದ್ರೆ, ಉದಾಹರಣೆಗೆ ನಾವು ಬೀಜೋಪಚಾರ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಏನು ಮೈನ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಒಂದು ಬೆಳೆಗಳಿಗೆ ಈ ಒಂದು ಬ್ರಾಡ್ಕಾಸ್ಟಿಂಗ್ ಮಾಡಬಹುದು. ಮುಂದಿನ ಸ್ಲೈಡ್ ಹೋಗೋಣ. ಓಕೆ, ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ಶಿಫಾರಸು ಮಾಡಬೇಕು, ಎಷ್ಟೆಷ್ಟು ಕೊಡಬೇಕು ಅನ್ನೋದಕ್ಕೆ ಒಂದು ಪೋಸ್ಟ್ ಕಾಯ್ದೆ. ಉದಾಹರಣೆಗೆ ದ್ವಿದಳ ಧಾನ್ಯಗಳಿಗೆ ನಾವೇನ್ ಮಾಡ್ತೀವಿ, 1.5 ಕಿಲೋಗ್ರಾಂ ರೈಸೋಬಿಯಂ, 1.5 ಕಿಲೋಗ್ರಾಂ PSM ಇವುಗಳನ್ನ ಕೊಡ್ತೀವಿ. ಆಮೇಲೆ ಅಥವಾ ಏನಪ್ಪಾ ಅಂದ್ರೆ 3 kg ಅಷ್ಟು ಕನ್ಸರ್ಷಿಯ ನೇರವಾಗಿ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಮತ್ತೆ ನೇರವಾಗಿ ಬಿತ್ತನೆ ಮಾಡುವಂತ ಒಂದು ತರಕಾರಿ ಬೆಳೆಗಳಿಗೆ ಅದೇ ಪ್ರಮಾಣದಲ್ಲಿ ಏನು ಅಜೋಸ್ಪೆರಿಲ್ಲಮ್ ಮತ್ತೆ PSM ಏನೋ ಉಪಯೋಗ ಮಾಡ್ತೀವಿ. ಎಲ್ಲೆಲ್ಲಿ ಈ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರುತ್ತೆ ಅಂತ ಕಡೆ ಅಜೋಸ್ಪೆರಿಲ್ಲಮ್ ಬರ್ತೀವಿ. ಅಜಿಟೋಬ್ಯಾಕ್ಟೀರಿಯಾ ಏನಿದೆ ಅದು ಅಜಿಟೋಬ್ಯಾಕ್ಟೀರಿಯಾ ಅನ್ನೋ ಇದನ್ನ ನಾವು ಕೊಡ್ತೀವಿ. ಇದು ನಿಮ್ಮ ಗಮನದಲ್ಲಿ ಇರಲಿ. ಅದೇ ರೀತಿ ಆಲೂಗಡ್ಡೆ, ಶುಂಠಿ, ತೆಂಗು, ಗುಲಾಬಿ ಈ ಬೇರೆ ಬೇರೆ ಇವುಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ನಾವು ಸೂಕ್ಷ್ಮ ಜೀವಿಗಳ ಉಪಚಾರ ಮಾಡ್ತೀವಿ. ಸಾಮಾನ್ಯವಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕಾದ್ರೆ ಏನಪ್ಪಾ ಅಂದ್ರೆ ಕನಿಷ್ಠ 1.5 kg ಮತ್ತೆ ಗರಿಷ್ಠ 5 kg ನಾವು ಈ ಒಂದು ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ನಾವು ಕೊಡಬಹುದು. ಎಲ್ಲೆಲ್ಲಿ ಈ ಒಂದು ಏನು ಹಣ್ಣಿನ ಬೆಳೆಗಳಿರ್ತವೆ, ಉದಾಹರಣೆಗೆ ಮರಗಳಾಗೋಗಿರ್ತವೆ
5 ವರ್ಷದ್ದು, 10 ವರ್ಷದ್ದು, 20 ವರ್ಷದ್ದು ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದೊಂದು ಮೂಲಭೂತವಾದ ಒಂದು ಪ್ರಶ್ನೆ ಬರುತ್ತೆ. ಇಂಥ ಸಂದರ್ಭಗಳಲ್ಲಿ ನಾವೇನ್ ಮಾಡ್ಬೋದು, ಒಂದು ಗಿಡಕ್ಕೆ ಒಂದು ಪಾತಿ ಮಾಡದಂತ ಸಂದರ್ಭದಲ್ಲಿ ಒಂದು 25 ಗ್ರಾಮ್ನಿಂದ 50 ಗ್ರಾಮ್ನಷ್ಟು ಈ ಒಂದು ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ನಾವು ಕೊಡಬಹುದು. ಯಾವುದೆಲ್ಲ ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ಕೊಡಬೇಕು, ಎಲ್ಲ ಏನ್ ಕನ್ಸಾಕ್ಷಿ ಅಂತ ಹೇಳುತ್ತಲ್ಲ ಆ ತರದ ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ಕೊಡಬೇಕು. ಸೊ ಇದು ಒಂದು ಮಾಹಿತಿ. ಮತ್ತೆ ಮುಂದಿನ ಸ್ಲೈಡ್. ಓಕೆ, ಮುಂದೆ ಏನಿಲ್ಲ, ಇಲ್ಲಿ ಇನ್ನೊಂದು ಮಾಹಿತಿ ನಿಮ್ಮ ಮುಂದೆ ಇಡಬೇಕು. ಈ ಇಷ್ಟು ಮೊದಲು ನಾನು ಏನ್ ಹೇಳಿದ್ದೀನಲ್ಲ, ಇದೆಲ್ಲ ಏನೋ ಪೌಡರ್ ರೂಪದ ಜೈವಿಕ ಗೊಬ್ಬರ. ಅದೇ ರೀತಿ ಈಗ ಮಾರ್ಕೆಟ್ ಅಲ್ಲಿ ಈ ಫೋಲಿಯಾರ್ ಅಪ್ಲಿಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಎಲ್ಲ ಗೊಬ್ಬರಗಳು ನಮ್ಮ ಮುಂದೆ ಸಿಗ್ತಾ ಇದೆ. ಇವುಗಳನ್ನ ನಾವು 1 ಎಕರೆ ಪ್ರದೇಶಕ್ಕೆ 1 ಲೀಟರ್ ಅಷ್ಟು ನಾವು ಏನ್ ಮಾಡ್ತೀವಿ, 1 ಲೀಟರ್ ಏನು ಈ ಜೈವಿಕ ಗೊಬ್ಬರನ ಲಿಕ್ವಿಡ್ ಫಾರ್ಮುಲೇಷನ್ ಏನಿದೆಯಲ್ಲ ಅದನ್ನ ನಾವು ಒಂದು 20 ಲೀಟರ್ ಅಥವಾ 25 ಲೀಟರ್ ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಹೆಚ್ಚಾಗಿ ಏನೋ ಈ ಬೇರುಗಳಿಗೆ ರೀಚ್ ಆಗೋದನ್ನ ನಾವು ಸಿಂಪಡಣೆ ಮಾಡಬೇಕು. ಮತ್ತೆ ಏನೋ ಎಲೆ ಇಂಥ ಭಾಗಗಳಿಗೂ ಕೂಡ ನಾವು ಸಿಂಪಡಣೆ ಮಾಡಬಹುದು. ಇದು ನಿಮ್ಮ ಗಮನದಲ್ಲಿರಲಿ. ಇನ್ನೊಂದು ಸೂಕ್ಷ್ಮ ಜೀವಿನ ನಾನು ಹೇಳೋದಿಕ್ಕೆ ಬರ್ತಾ ಇದ್ದೆ. ಇಲ್ಲಿ ಏನಪ್ಪಾ ಅಂದ್ರೆ PPFM ಅಂತ ಕರೀತೀವಿ. ಅಂದ್ರೆ ಇದನ್ನ ಪಿಂಕ್ ಪಿಗ್ಮೆಂಟೆಡ್ ಫ್ಯಾಕಲ್ಟೇಟಿವ್ ಮಿಥೈಲೋಟ್ರೋಪ್ಸ್ ಅಂತ ಕರೀತಾರೆ. ಇದು ಹೆಚ್ಚಾಗಿ ನಾವು ಏನು ದ್ರವ ರೂಪದಲ್ಲಿ ನಾವು ಅದನ್ನ ಮಾಡಿಕೊಂಡು ಈ ಗಿಡಗಳ ಎಲೆಗಳ ಮೇಲೆ, ಅಂದ್ರೆ ಫೋಲಿಯಾರ್ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತೀವಿ. ಇದು ಬಹಳಷ್ಟು ಮುಖ್ಯವಾದ ಏನು ಶ್ರೇಷ್ಠವಾದ ಒಂದು ಬೆಳೆ ಪ್ರಚೋದನಕಾರಿ ಸೂಕ್ಷ್ಮ ಜೀವಿ ಎಂದು ನಮಗೆ ಕಂಡುಬರುತ್ತೆ. ಇದನ್ನು ಹೆಚ್ಚಾಗಿ ತಮಿಳುನಾಡು ಭಾಗದಲ್ಲಿ ಉಪಯೋಗ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟಾಗಿ ಇದು ಪ್ರಚಲಿತಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬಹುದು. ಸೊ ಇದಿಷ್ಟು ಮಾಹಿತಿ. ಈ ಒಂದು ಮಾಹಿತಿ ಹಂಚಿಕೊಳ್ಳಿಕ್ಕೆ ಸಹಕರಿಸಿದಂತ ಎಲ್ಲ ರೈತ ಬಾಂಧವರಿಗೂ ಮತ್ತೆ ಮಾಹಿತಿಗಾಗಿ ಸೇರಿದಂತ ಏನೋ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಬೇರೆ ಆಸಕ್ತಿ ಉಳ್ಳಂತ ಜನ ಆಗಿರ್ಬೋದು, ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ಅವಕಾಶ ಕೊಟ್ಟಂತ KVK ಕೋಲಾರ ಮತ್ತೆ UHS ಬಾಗಲಕೋಟೆ ಇವರಿಗೂ ಕೂಡ ನನ್ನ ಧನ್ಯವಾದ. ಮತ್ತೆ ಏನಾದ್ರೂ ಏನೋ ಕ್ಲಾರಿಫಿಕೇಶನ್ಸ್ ಅಥವಾ ಏನು ಪ್ರಶ್ನೆಗಳು ಏನಾದ್ರು ಇದ್ರೆ ತಾವು ದಯಮಾಡಿ ಕೇಳಬೇಕು. ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಸರ್. ಧನ್ಯವಾದಗಳು ಸರ್. ನಮ್ಮ ಹೆಸರು ಮತ್ತೆ ಊರ್ನ ಹೇಳ್ಬಿಟ್ಟು ಪ್ರಶ್ನೆ ಕೇಳಿ ಸರ್ ಒಬ್ಬೊಬ್ಬರಾಗಿ. ಸರ್, ನಾನು ಅಭಯ್ ಕುಮಾರ್ ಅಂತ ಜಮಖಂಡಿಂದ ಮಾತಾಡ್ತೇನೆ ಸರ್. ಹೇಳ ಮಾತಾಡೋಣ ಸರ್. ಈಗ ಗ್ರೇಪ್ಸ್ಗೆ ಪರ್ ಪ್ಲಾಂಟ್ 25 ಗ್ರಾಮ್ ಹಾಕಂತ ಹೇಳಿದ್ರಿ ಸರ್. 1 ಎಕರೆಗೆ ನಾವು 1000 ಪ್ಲಾಂಟ್ಸ್ ಇರ್ತಾವ ಸರ್. ಅವಾಗ ಕ್ವಾಂಟಿಟಿ ಭಾಳ ಆಗತ್ತಲ್ಲ ಸರ್, 25 kg ಆಗ್ತದೆ ಸರ್. ಆಗುತ್ತೆ. ಈಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇಲ್ಲಿ ಏನಿದೆ, ನಾವು ಏನು 25 ಗ್ರಾಮ್ ಅಂತ ಹೇಳಿದ್ರಲ್ಲ, ನಾನು ಇದಕ್ಕೆ ಮೊದಲು ನಿಮ್ಗೊಂದು ಅಂಶನ ಮುಂದೆ ಇಟ್ಟೆ. ಇಲ್ಲಿ ಸಾಮಾನ್ಯವಾಗಿ ನಾವು 1 ಎಕರೆ ಅಥವಾ ಹೆಕ್ಟೇರ್ಗೆ ರೆಕಮೆಂಡ್ ಮಾಡೋದು 1 kg ಇಂದ 5 kg ಅಷ್ಟು ಇಷ್ಟೇ ಬೇಕಾಗುತ್ತೆ. ಎಲ್ಲೆಲ್ಲಿ ಈ ತರದ ಸಂದರ್ಭಗಳು ಬರ್ತವೆ ಅಂತ ಒಂದು ನೀವು ಒಂದು 100 kg ಕಾಂಪೋಸ್ಟ್ ತಗೊಳ್ರಿ, ನಿಮ್ಮ ಸೂಕ್ಷ್ಮ ಜೀವಿನ ಅದರಲ್ಲಿ ಮಿಕ್ಸ್ ಮಾಡ್ರಿ, 1 ವಾರ ನೆರಳಲ್ಲಿ ಕೊಳಿಸ್ರಿ, ನೆರಳಲ್ಲಿ ಸೂಕ್ಷ್ಮ ಜೀವಿಗಳಲ್ಲಿ ವೃದ್ಧಿ ಆಗೋದಕ್ಕೆ ಅವಕಾಶ ಮಾಡ್ರಿ. ಅಂಥವುದನ್ನ ನೀವು ಏನು ಇವುಗಳಿಗೆ ಬೇರುಗಳ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಈ ಮೈಕೋರೈಸ ಅಂತ ಹೇಳಿದ್ರಲ್ಲ, ಇಂಥ ಒಂದು ಮೈಕೋರೈಸ ಗೊಬ್ಬರ ಕೊಡುವಾಗಷ್ಟೇ ಈ ಒಂದು ರೆಕಮೆಂಡೇಶನ್ ಕೊಡ್ತೀವಿ. 25 ಗ್ರಾಮು ಅಥವಾ ಏನು 50 ಗ್ರಾಮ್ ಅಲ್ಲಿ 5 ಗಮನದಲ್ಲಿ ಇಟ್ಕೊಡ್ರಿ. ನಮ್ಗೆ ಏನಾಗುತ್ತೆ, 1 ಟನ್ ಅಷ್ಟು ಮೈಕೋರೈಸ ಬೇಕಾಗತ್ತೆ. ಆಯ್ತಲ್ಲ? ಸೊ ಅದನ್ನ ನಾವು ಏನು ರೈತರೇ ಅದನ್ನ ಬೆಳ್ಕೋಬಹುದು, ತಯಾರು ಮಾಡ್ಕೋಬಹುದು. ಬಹಳ ಸಿಂಪಲ್ ಇದೆ. ಇದನ್ನ ನಿಮ್ ಮುಂದೆ ಹೇಳ್ತೀನಿ, ಏನಾದ್ರು ಮೈಕೋರೈಸ ಹೆಂಗ್ ಬೆಳ್ಕೋಬಹುದು ಅಂತ.
ಆ, ಈ IHR ಅಲ್ಲಿ ಅಥವಾ ನಮ್ಮ ಕಡೆ ಏನಾಗುತ್ತೆ, ನೀವು 1 kg 2 kg ಏನು ಮೈಕೋರೈಜ ತಗೊಳ್ರಿ. ನಿಮ್ಮ ಮನೆಗಳಲ್ಲೋ ಅಥವಾ ನಿಮ್ಮ ತೋಟದಲ್ಲೋ ಈ ಸಸಿ ಮಡಿಗಳನ್ನ ಏನ್ ಮಾಡ್ತಾರಲ್ಲ, ಅದೇ ತರನೇ ಒಂದು ಅರ್ಧ ಗುಂಟೆ ಅಥವಾ ಒಂದು 1/4 ಗುಂಟೆ ಸಸಿ ಮಡಿ ಮಾಡ್ಕೊಳ್ರಿ. ಸಸಿ ಮಡಿ ಏನಿದೆ 1 ಅಡಿ ಆಳಕ್ಕಿರ್ಲಿ. ಆ ಒಂದು ಏನು ಭೂಮಿನ ಅಥವಾ ಮಣ್ಣನ್ನ ನೀವು ಫಾರ್ಮಾಲ್ಡಿಹೈಡ್ ಹಾಕಿ ಒಂದು ನಿರ್ಜೀವೀಕರಣ ಮಾಡಿ, ಅಥವಾ ಅದರ ಮೇಲೆ ಒಂದ್ ಸ್ವಲ್ಪ ಈ ಏನು ಒಣಗಿರ್ತಕ್ಕಂಥ ಎಲೆಗಳು ಈ ತರದ ರೌದಿ ಹಾಕಿ ಸ್ವಲ್ಪ ಸುಡೋದ್ರ ಮುಖಾಂತರ ಕೂಡ ಅದನ್ನ ನಿರ್ಜೀವೀಕರಣ ಮಾಡಬಹುದು. ಈ ತರ ಮಾಡಿದ್ದಾದ್ಮೇಲೆ ಏನ್ ಮಾಡ್ಬೋದು, ನೀವು ಈ ಒಂದು ಮೈಕೋರೈಜ ಏನು ಗೊಬ್ಬರನ ನಮ್ ಕಡೆ ತಗೊಳ್ತಿಲ್ಲ, ಅದನ್ನ ನೀವು ಆ ಮಣ್ಣಿನ ಜೊತೆ ಸೇರಿಸ್ರಿ. ಯಾವ ಪ್ರಮಾಣದಲ್ಲಿ ಸೇರಿಸ್ಬೇಕು ಅಂದ್ರೆ, ಒಂದು ಏನು ಚದರ ಮೀಟರ್ಗೆ 2 kg ಅಷ್ಟು ಬೇಕಾಗುತ್ತೆ, ಅಥವಾ 1 kg ಅಷ್ಟು ನೀವು ಉಪಚಾರ ಮಾಡಿದ್ರು ಕೂಡ ಸಾಕಾಗುತ್ತೆ. ಈ ಒಂದು ಪ್ರಮಾಣದಲ್ಲಿ ನೀವು ಏನು ಆ ಮಣ್ಣಿನ ಜೊತೆ ಸೇರಿಸ್ರಿ. ಇನ್ನೂ ಒಂದು ಇನ್ನೂ ಸಣ್ಣ ಪ್ರಮಾಣದಲ್ಲಿ ಹೇಳ್ಬೇಕಂದ್ರೆ, ನಿಮ್ಗೆ ಹೂವಿನ ಕುಂಡಗಳು ಬರ್ತಾವಲ್ಲ, ಏನದು ಪಾಟ್ಸ್ ಅಂತ ಹೇಳ್ತೀವಿ ನೋಡ್ರಿ, ಗಿಡಗಳು ಮನೆಗಳ ಮುಂದೆ ಇಡೋದಕ್ಕೆ ಮತ್ತೆ ಈ ರೋಡ್ ಸೈಡ್ ಎಲ್ಲ ಇಡೋದಕ್ಕೆ 1 ಅಡಿ 2 ಅಡಿ ಅಗಲದ್ದು ಹೂಕುಂಡಗಳನ್ನ ನಾವು ಅಂತದ್ರಲ್ಲಿ ಮಣ್ಣು ಸೇರಿಸ್ಬಿಟ್ಟು ಒಂದು 50 ಗ್ರಾಮ್ ಅಷ್ಟು ಮೈಕೋರೈಜ ಅದರಲ್ಲಿ ಸೇರಿಸ್ರಿ. ನಂತರ ಈ ರಾಗಿ, ಭತ್ತ, ಈ ಜೋಳ ಈ ತರದ ಬೀಜಗಳನ್ನ ಅದರಲ್ಲಿ ಏನು ಬೆಳೆಯೋದಕ್ಕೆ ಬಿಡ್ರಿ. ಒಂದು 2 ತಿಂಗಳಷ್ಟು ಬೆಳೆದ್ಮೇಲೆ ಏನ್ ಮಾಡ್ರಿ, ಆ ಭೂಮಿ ಮೇಲ್ಮಟ್ಟಕ್ಕೆ ಏನು ಇರ್ತದಲ್ಲ ಆ ಗಿಡಗಳನ್ನ ಕಟ್ ಮಾಡಾಕ್ರಿ. ಭೂಮಿ ಒಳಗಡೆ ಅಂದ್ರೆ ಮಣ್ಣಿನ ಒಳಗಡೆ ಇರ್ತಕ್ಕಂಥ ಬೇರುಗಳು ಇವೆಲ್ಲ ಏನಿರ್ತಲ್ಲ, ಇದು ಜೈವಿಕ ಗೊಬ್ಬರ, ಇದೇ ಸೂಕ್ಷ್ಮ ಜೀವಿ ಏನೋ ಮೈಕೋರೈಜ ಗೊಬ್ಬರ. ಈ ತರ ಗೊಬ್ಬರವನ್ನ ರೈತರು ತಮ್ಮ ಹೊಲ ಗದ್ದೆ ಅಥವಾ ತೋಟಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೋಬಹುದು. ಆ ಒಂದು ಏನು ದೃಷ್ಟಿ ಇಟ್ಕೊಂಡೆ ನಾವು ಏನೋ ಮೈಕೋರೈಜನ 50 ಗ್ರಾಮ್ ಆಗ್ಲಿ ಅಥವಾ ನೀವು ಏನೋ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ 100 ಗ್ರಾಮ್ 200 ಗ್ರಾಮ್ ವರೆಗೂ ಕೂಡ ನೀವು ಬೆಳೆಗಳಿಗೆ ಕೊಡಬಹುದು. ಸರ್ ಥ್ಯಾಂಕ್ ಯು ಸರ್. ಸರ್ ಒಂದು ಲಾಸ್ಟ್ ಪ್ರಶ್ನೆ ಸರ್. ಈಗ ನಾವು ಪ್ಲಾಂಟಿಂಗ್ ಮಾಡಿದಾಗ ಹೊಸದಾಗಿ ಹಚ್ಚಿರ್ತೀವಿ ಸರ್, ಅವಾಗ ನಾವು ಮೈಕ್ರೋರೈಜ ಹಾಕಿರ್ತೀವಿ ಸರ್ ಪರ್ ಪ್ಲಾಂಟ್ ಸರ್. ಈಗ ಮತ್ತೆ ವರ್ಷ ಹಾಕ್ಬೇಕಾ ಸರ್ ಹೇಳಿ ಸರ್? ಇಲ್ಲ, ಒಂದು ಸರಿ ನೀವು ಏನಾದ್ರು ಹಾಕಿದೀರಾ ಅಂದ್ರೆ ಏನು ಮುಂದಿನ ಏನು ಆ ಬೆಳೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನಗಳು ಏನು ಉಪಚಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಯಾವಾಗ ನೀವು ನರ್ಸರಿ ಸ್ಟೇಜ್ ಅಲ್ಲಿ ನೀವು ಏನು ಮೈಕೋರೈಜ ಕೊಟ್ಟಾಗ, ನರ್ಸರಿ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಯಂಗ್ ಪ್ಲಾಂಟ್ಸ್ ಇರ್ತವೆ, ಬೂಟ್ಸ್ ಎಲ್ಲ ಏನು ಗಿಡ ಎಳೆವಿರ್ತವೆ, ಅಂತ ಸಂದರ್ಭದಲ್ಲಿ ಮೈಕೋರೈಜ ಏನದು ಆ ಶಿಲೀಂಧ್ರ ಬೇರುಗಳ ಜೊತೆಗೆ ಅದು ಸೇರ್ಕೊಂಡು ಬೇರುಗಳು ಒಳಗಡೆನೆ ವೃದ್ಧಿ ಆಗ್ತದೆ. ಹಂಗಾಗ್ಬಿಟ್ಟು ಮತ್ತೆ ಏನೋ ಹಾಕುವಂತ ಒಂದು ಅವಶ್ಯಕತೆ ಬರೋದಿಲ್ಲ, ಹಾಕಿದ್ರೂ ಉಪಯೋಗ ಇರೋದಿಲ್ಲ. ಸರ್ ಈ ನಾಟಿ ಟೈಮ್ ಹಾಕಿ ನಾಟಿ ಮಾಡಿದ್ರೆ ಈ ಮೈಕೋರೈಜ ನಾಟಿ ಟೈಮ್ ಹಾಕಿ ಮಾಡಿದ್ರೆ ಏನ ಅದು ಅಷ್ಟೇ ಎಫೆಕ್ಟಿವ್ ಆಗುತ್ತಲ್ಲ ಸರ್? ಹೌದೌದು, ಅದಕ್ಕೆ ನಾಟಿ ಟೈಮಲ್ಲಿ ಮಾಡೋದಾದ್ರೆ ನಾಟಿ ಟೈಮಲ್ಲಿ ಮಾಡ್ತಿರಲ್ಲ ಆ ಟೈಮ್ಗೆ ಇದು ಹೇಳೋದು ಸರ್. ನಾಟಿ ಅಂದ್ರೆ ಸೀಡ್ಲಿಂಗ್ಸ್ ಪಾಕೆಟ್ ರೆಡಿ ಮಾಡಿ ಫೀಲ್ಡ್ ನಾಟಿ ಮಾಡುವಾಗ ಸರ್? ಅಂದ್ರೆ ನೀವು ಹೇಳೋದು ಏನು ಈ ನಾಟಿ ಮಾಡೋದಕ್ಕೆ ಮೊದಲು ಅಲ್ಲ ಸರ್, ಈಗ ಸೀಡ್ಲಿಂಗ್ಸ್ ಪಾಕೆಟ್ ನಾಗ ರೆಡಿ ಮಾಡಿ ಕೊಡ್ತಾರೆ ಸರ್ ನರ್ಸರಿಯಿಂದ. ನಾವು ಮೇನ್ ಫೀಲ್ಡ್ ನಾಗ ಪ್ಲಾಂಟಿಂಗ್ ಮಾಡ್ತಿರ್ತೀವಿ ಸರ್. ಅವಾಗ ಮೈಕ್ರೋರೈಜ ಹಾಕಿ ಹಚ್ಚಿದ್ರು ಅದು ಇಫೆಕ್ಟ್ ಸೇಮ್ ಇಫೆಕ್ಟ್ ಇಲ್ಲ ಆಗತ್ತೆ. ಇಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ಮೈಕೋರೈಜ ಬೇರಿನ ಜೊತೆ ಸೇರ್ಬೇಕು ಅಂದ್ರೆ ಒಂದಷ್ಟು ಟೈಮ್ ಬೇಕಾಗತ್ತೆ, ಇನ್ಫೆಕ್ಷನ್ ಆಗ್ಬೇಕು, ಆಯ್ತಲ್ಲ. ಇನ್ಫೆಕ್ಷನ್ ಆದಂತ ಸಂದರ್ಭದಲ್ಲಿ ಬಹುಶಃ ನೀವು ಏನ್ ಮಾಡ್ಬೋದು, 1 ವಾರ ಏನು ಮೈಕೋರೈಜ ಸೇರಿಸ್ಬಿಟ್ಟು 1 ವಾರದ ನಂತರ ನೀವು ಮೈನ್ ಫೀಲ್ಡ್ ಅಲ್ಲಿ ಹಾಕೋದಾದ್ರೆ ಈ ಒಂದು ಕ್ರಿಯೆ ಸಪೋರ್ಟ್ ಮಾಡಿ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಬ್ರಾಡ್ಕಾಸ್ಟ್ ಮಾಡಿ. ಎಸ್ ಸರ್, ಎಸ್ ಥ್ಯಾಂಕ್ ಯು ಸರ್. ನಮಸ್ಕಾರ. ಹಲೋ, ಮಾತಾಡಿ ಮಂಜುನಾಥ್ ಅವರೇ. WMF ವಿಲ್ಟ್ ಮೈಕ್ರೋಬಿಯಲ್ ಫಾರ್ಮೇಶನ್ ಅಂತೇಳಿ ಬಳಸಬೇಕಾಗಿದೆ ನಾವೀಗ. ಅದು ಬಳಸೋದ್ರಿಂದ ಇದು ಮೊದಲು ಮುಂಚಿತ AMC ಬಳಸಿದ್ದೀರಿ. AMC ಅಲ್ಲಿರುವಂತಹ ಜೀವಾಣುಗೆ ಏನಾದ್ರು ತೊಂದರೆ ಆಗುತ್ತಾ? ಇನ್ನೊಂದ್ಸರಿ ಹೇಳ್ರಿ ನಿಮ್ ಪ್ರಶ್ನೆ. ನಾವು AMC ಆಲ್ರೆಡಿ ಬಳಸ್ತಾ ಇದ್ರಿ,
ಹಾ ಒಂದು ಸ್ವಲ್ಪ ವಿಲ್ಟ್ ಕಾಣಿಸ್ತಾ ಇದೆ, WMF ವಿಲ್ಟ್ ಮೈಕ್ರೋಬಿಯಲ್ ಫಾರ್ಮೇಶನ್ ಹಾ ಬಳಸಬೇಕಾಗಿದೆ. ಹಾ ಅದಕ್ಕೆ ಈ ಮೊದಲು ಬಳಸಿದಂತ AMC ಗೆ ಏನಾದ್ರು ತೊಂದರೆ ಆಗುತ್ತಾ ಇದು ಬಳಸಿದ್ರೆ? ಹೇಳ್ತೇನೆ. ನೀವೇನ್ ಮಾಡ್ತೀರಾ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತ AHR ಇಂದ ತಗೊಂಡು ಅಥವಾ ಅವ್ರ ಫಾರ್ಮುಲೇಷನ್ ನ ನೀವು ಯೂಸ್ ಮಾಡ್ತಿದ್ದೀರಾ, ಆಯ್ತಲ್ಲ. ಇದರಲ್ಲಿ ಏನೋ ಅವರು ಶಿಫಾರಸು ಮಾಡಿದಂತ ಕೆಲವೊಂದಷ್ಟು ಸೂಕ್ಷ್ಮ ಜೀವಿಗಳು ಇದಾವೆ. ಈಗ ನೀವು ವಿಲ್ಟ್ ಬಂದಿದೆ ಅಂತ ಹೇಳಿದ್ರೆ, ವಿಲ್ಟ್ಗೆ ಬ್ಯಾಸಿಲೋಮೈಸಿಸ್ ಅನ್ನೋ ಒಂದು ಸೂಕ್ಷ್ಮ ಜೀವಿನ ನಾವು ಇತ್ತೀಚಿನ ದಿನಗಳಲ್ಲಿ ರೆಕಮೆಂಡ್ ಮಾಡ್ತಿದ್ವಿ. ಈ ವಿಲ್ಟ್ ಯಾವುದೇ ಬೆಳೆ ಆಗಿರ್ಬೋದು, ಮೊಗ್ಗಿನ ಆಗಿರ್ಲಿ ಅಥವಾ ಇನ್ನೊಂದು ಹಣ್ಣಿನ ಬೆಳೆ ಆಗಿರ್ಲಿ, ಈ ಬ್ಯಾಸಿಲೋಮೈಸಿಸ್ ಅನ್ನೋದು ಬಹಳಷ್ಟು ಎಫೆಕ್ಟಿವ್ ಅಂತ ಕಂಡು ಬಂದಿದೆ. ಈಗ ಏನಪ್ಪಾ ಅಂದ್ರೆ, ಈ ನೀವು ಬ್ಯಾಸಿಲೋಮೈಸಿಸ್ ಹಾಕಿದಾಗ ಬೆಳೆಗಳಿಗೆ ಏನು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅನ್ನೋದಿದೆಯಲ್ಲ, ಅದು ಏನಾದ್ರೂ ಆ ರೈಜೋಸ್ಪಿಯರ್ ಅಂದ್ರೆ ಏನು ರೂಟ್ನ ಮಣ್ಣಲ್ಲಿ ಈ ಬೇರುಗಳಿರ್ತಕ್ಕ ಇದೆಯಲ್ಲ, ಆ ತರದ ಆ ಒಂದು ಜಾಗದಲ್ಲಿ ಅವು ವೃದ್ಧಿ ಆಗಿದ್ರೆ ಈ ಒಂದ್ ಸ್ವಲ್ಪ ಈ ಕಾಂಪಿಟೇಷನ್ ಅನ್ನೋದು ಬರಬಹುದು. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ AMC ಅಲ್ಲಿ ಏನಾದ್ರೂ ಇತ್ತು ಅನ್ನೋದಾದ್ರೆ ವಿಲ್ಟ್ ಸಾಮಾನ್ಯವಾಗಿ ಬರ್ತಾ ಇರ್ಲಿಲ್ಲ. ವಿಲ್ಟ್ ಬಂದಿದೆ ಅನ್ನೋದಾದ್ರೆ ಅಲ್ಲಿ AMC ಏನು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಹಾಕಿದಿಲ್ಲ, ಅದರದ್ದು ಏನು ಕೆಲಸ ಮಾಡ್ತಾ ಇಲ್ಲ ನಿಮ್ಮ ತಲೆಯಲ್ಲಿ ಇರ್ಬೇಕು. ಹಂಗಾಗ್ಬಿಟ್ಟೆ ಅದು ವಿಲ್ಟ್ ಮೈಕ್ರೋ ಆರ್ಗ್ಯಾನಿಸಮ್ ಆ ಪ್ರಮಾಣದಲ್ಲಿ. ಆ ಒಂದು ಕಾರಣಕ್ಕೆ ನೀವು ವಿಲ್ಟ್ ಆರ್ಗ್ಯಾನಿಸಮ್ ನ ನೀವು ಏನು ಕೊಲ್ಲಬೇಕು ಅಥವಾ ನಿರ್ವಹಣೆ ಮಾಡಬೇಕು ಅಂದ್ರೆ AMC ಹಾಕಿದಾಗ ಖಂಡಿತವಾಗ್ಲೂ ಇದು ಎಂಥದ್ದು ಬ್ಯಾಸಿಲೋಮೈಸಿಸ್ ಅಥವಾ ವಿಲ್ಟ್ ಕಂಟ್ರೋಲಿಂಗ್ ಆರ್ಗ್ಯಾನಿಸಮ್ ಹಾಕಿದಾಗ ಒಂದು ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ ಆಗಬಹುದು, ಆದ್ರೆ ಬೆಳೆಗಳಿಗೆ ಯಾವುದೇ ಒಂದು ಕೆಟ್ಟ ಪರಿಣಾಮ ಇದರಿಂದ ಆಗೋದಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ರವಿಚಂದ್ರ ಅಂತ ಹೊಸಕೋಟೆಯಿಂದ. ತುಂಬಾ ಸಂತೋಷ. ಸರ್, ಈ ನೀವೆಲ್ಲ ಹೇಳಿದ್ರಲ್ಲ ಸೂಕ್ಷ್ಮ ಜೀವಿಗಳು, ಇವು ನಮ್ಮ ನಾಟಿ ಹಸುಗಳ ಸಗಣಿ ಮತ್ತೆ ಗಂಜಲದಲ್ಲಿ ಇರ್ತವೆ ಅಂತ ಹೇಳ್ತಾರೆ, ನಿಜನಾ ಸುಳ್ಳು ಅನ್ನೋದು ಒಂದು ಇನ್ಫಾರ್ಮೇಶನ್ ಸರ್. ಭಾಗಶಃ ಸತ್ಯ, ಆಮೇಲೆ ಭಾಗಶಃ ಸುಳ್ಳು. ಏನಪ್ಪಾ ಅಂದ್ರೆ, ಈ ಒಂದು ಸಾವಯವ ಏನು ಕೃಷಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದು. ಈ ಹಸುವಿನ ಗಂಜಲ ಅಥವಾ ಹಸುವಿನ ಏನು ಸಗಣಿ ಇದೆಯಲ್ಲ, ಇದು ಪಚನ ಕ್ರಿಯೆ ಆದ್ಮೇಲೆ ಹೊರಗಡೆ ಬರ್ತಕ್ಕಂಥ ಪದಾರ್ಥ. ಇಲ್ಲಿ ಹಸುವಿನ ಏನು 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 ಹುಲ್ಲು ಹೋಗುತ್ತೆ, ಅನ್ನನಾಳದಿಂದ ಹೊರಗಡೆ ಬರ್ತದೆ, ಇಂಟೆಸ್ಟೈನ್ ಇಂದ ಬರ್ತದೆ, ಎಲ್ಲ ಡೈಜೆಸ್ಟ್ ಆಗಿ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಈ ಹಸುಗಳಲ್ಲಿ ರೂಮಿನೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ. ಈ ರೂಮಿನೆಂಟ್ ಅಂದ್ರೆ ಹಸು ಅಥವಾ ಎಮ್ಮೆ ಈ ತರದ ಏನು ಪ್ರಾಣಿಗಳಿಗೆ ಹೇಳ್ತಕ್ಕಂಥ ಪದ. ಇಲ್ಲಿ ಏನಪ್ಪಾ ಅಂದ್ರೆ, ಹಸುಗಳ ಹೊಟ್ಟೆನಲ್ಲಿ 4 ಭಾಗ ಇರುತ್ತೆ. ಒಂದು ಕಡೆ ನೀರಿನ ಶೇಖರಣೆ ಆಗ್ತದೆ, ಇನ್ನೊಂದು ಕಡೆ ಪಚನ ಕ್ರಿಯೆ ಆಗಂತ ಒಂದು ಶಕ್ತಿ ಹಸುಗಳು ಎಮ್ಮೆಗಳು ಪಡ್ಕೊಂಡಿದ್ದಾವೆ. ಹಂಗಾಗಿನೇ ಹಸುಗಳು ಏನ್ ಮಾಡ್ತವೆ, ಒಂದೇ ಸಮನೆ ಎಲ್ಲ ಮೇವುಗಳು ಸಿಕ್ಕಿದ್ರೆ ಒಂದ್ ಕಡೆಯಿಂದ ತಿಂದು ಬಿಡ್ತವೆ. ತಿಂದಿದ್ದಾದ್ಮೇಲೆ ಬಿಡುವಿದ್ದಂತ ಟೈಮಲ್ಲಿ ಆ ಹುಲ್ಲನ್ನ ಹೊರಗಡೆ ತಗೊಂಡು ಅಗದು ಮತ್ತೆ ಜೀರ್ಣ ಮಾಡ್ತವೆ. ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಒಂದು ಕ್ರಿಯೆಗೆ ಏನು ನಮ್ಮ ಮನುಷ್ಯನ ಹೊಟ್ಟೆನಲ್ಲಿ ಏನು ಸೂಕ್ಷ್ಮ ಜೀವಿಗಳಿದಾವಲ್ಲ, ಉದಾಹರಣೆಗೆ ನಾವು ಏನ್ ಹೇಳ್ತೀವಿ, ಈ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಅದೇ ತರನೇ ಈ ಸೂಕ್ಷ್ಮ ಏನದು ಹಸು ಮತ್ತೆ ಎಮ್ಮೆ ಏನು ಇಂಟೆಸ್ಟೈನ್ ಅಲ್ಲೂ ಕೂಡ ಅವುಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರೋಬಯೋಟಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ. ಇವುಗಳು ಯಾವಪ್ಪ ಅಂದ್ರೆ, ಈ ಕ್ಲಾಸ್ಟ್ರಿಡಿಯಂ ಅನ್ನೋದಿರುತ್ತೆ, ಮೆಥನೋಬ್ಯಾಕ್ಟರ್ ಅಂತ ಇರುತ್ತೆ, ಬ್ಯಾಸಿಲಸ್ ಅಂತ ಇರುತ್ತೆ, ಇನ್ನು ಬೇರೆ ಬೇರೆ ತರದ ಸೂಕ್ಷ್ಮ ಜೀವಿಗಳು ಈ ಹಸುವಿನ ಹೊಟ್ಟೆನಲ್ಲಿ ಇರ್ತವೆ.
ಈ ಯಾವಾಗ ಸಗಣಿ ಅಥವಾ ಗಂಜಲ ಬರ್ತದೆ, ಡೈಜೆಸ್ಟ್ ಆಗಿ ಹೊರಗಡೆ ಬರ್ತದೆ, ಆ ಸಗಣಿಯಲ್ಲಿ ಈ ತರದ ಸೂಕ್ಷ್ಮ ಜೀವಿಗಳು ಹೊರಗಡೆ ಬರ್ತವೆ. ಮತ್ತೆ ಈ ಸೂಕ್ಷ್ಮ ಜೀವಿಗಳು ಸ್ರವಿಸಿರ್ತಕ್ಕಂಥ ಕಿಣ್ವಗಳು, ಎನ್ಸೈಮ್ಸು, ಹಾರ್ಮೋನ್ಸು, ಇವುಗಳು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಗಂಜಲದಲ್ಲೋ ಅಥವಾ ಸಗಣಿ ಮುಖಾಂತರ ಬರ್ತದೆ. ಆದ್ರೆ ಹಸುವಿನ ಹೊಟ್ಟೆನಲ್ಲಿ ಯಾವುದೇ ಕಾರಣಕ್ಕೂ ಈ ರೈಸೋಬಿಯಂ ಆಗ್ಲಿ, ಅಸ್ಟೋಬ್ಯಾಕ್ಟರ್ ಆಗ್ಲಿ, ಅಜೋಸ್ಪೆರಿಲಮ್ ಆಗ್ಲಿ, PSB ಆಗ್ಲಿ, ಈ ಒಂದು ಸೂಕ್ಷ್ಮ ಜೀವಿಗಳು ಖಂಡಿತವಾಗ್ಲೂ ಇರೋದಿಲ್ಲ. ಹಂಗಾಗ್ಬಿಟ್ಟು ಏನಪ್ಪಾ ಅಂದ್ರೆ, ನಿಮ್ಗೆ ಆಗ್ಲೇ ಒಂದು ಹೇಳಿದ್ನಲ್ಲ, ಬೆಳೆ ಪ್ರಚೋದನಕಾರಿ ಸೂಕ್ಷ್ಮ ಜೀವಿಗಳು ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಮೈಕ್ರೋ ಆರ್ಗ್ಯಾನಿಕ್. ಈ ಒಂದು ಸೂಕ್ಷ್ಮ ಜೀವಿಗಳಿಗೆ ಈ ಏನ್ ನಾನು ಹೇಳಿದೆ, ಹಸುವಿನ ಹೊಟ್ಟೆನಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಕೂಡ ಸೇರಿಸಬಹುದು. ಅವುಗಳು ಒಂದಷ್ಟು ಪ್ರಮಾಣದಲ್ಲಿ ಇರ್ತವೆ. ಅವುಗಳು ಯಾವ ಶಕ್ತಿ ಇರ್ತವೆ ಅನ್ನೋದು ನೀವು ಗಮನದಲ್ಲಿ ಇಟ್ಕೋಬೇಕು. ಹಸು ಏನ್ ತಿಂತದೆ? ಹುಲ್ಲು ತಿಂತದೆ. ಹುಲ್ಲಲ್ಲಿ ಏನಿರ್ತದೆ? ಸೆಲ್ಯುಲೋಸ್ ಇರ್ತದೆ, ಹೆಮಿಸೆಲ್ಯುಲೋಸ್ ಇರ್ತದೆ, ಲಿಗ್ನಿನ್ ಇರ್ತದೆ, ಸ್ಟಾರ್ಚ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಇವುಗಳನ್ನ ಡಿಗ್ರೇಡ್ ಮಾಡ್ತಕ್ಕಂಥ, ಇವುಗಳನ್ನ ಕೊಳಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಏನು ಹಸುವಿನ ಹೊಟ್ಟೆನಲ್ಲಿ ಇರ್ತದೆ. ಅದೇ ತರನೇ ಆ ಒಂದು ಕ್ರಿಯೆ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಸಗಣಿನಲ್ಲಿ ಹೊರಗಡೆ ಬರ್ತದೆ. ನೀವು ಗಮನದಲ್ಲಿ ಇಟ್ಕೋಬೇಕು ಎಲ್ಲ ರೈತರು. ಏನಪ್ಪಾ ಅಂದ್ರೆ, ಈ ಮನುಷ್ಯ ಏನೋ ಅನ್ನನೋ ಅಥವಾ ಆಹಾರನೋ ಏನೋ ತಿಂದು ಜೀರ್ಣ ಮಾಡ್ಕೊಳ್ತಾನೆ. ಮನುಷ್ಯ ಹುಲ್ಲು ತಿನ್ನೋದಿಕ್ಕೆ ಆಗೋದಿಲ್ಲ. ಅದೇ ರೀತಿ ಯಾಕೆ ಆಗೋದಿಲ್ಲ ಅಂದ್ರೆ, ನಮ್ಮ ಹೊಟ್ಟೆನಲ್ಲಿ ಈ ಹುಲ್ಲನ್ನ ಏನು ಡೈಜೆಸ್ಟ್ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಇಲ್ಲ. ಆದ್ರೆ ಈ ಏನದು ದನಗಳಿದೆಯಲ್ಲ, ರಾಸುಗಳು, ಇವುಗಳು ಕೂಡ ಹುಲ್ಲನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಖಂಡಿತವಾಗ್ಲೂ ಅವರ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಆ ಶಕ್ತಿ ಇಲ್ಲ. ಅವು ಏನ್ ಮಾಡ್ತಾವೆ ಅಂದ್ರೆ, ಹುಲ್ಲನ್ನ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಅಗಿತವೆ ಅಷ್ಟೇ. ಅಗದು ಹೊಟ್ಟೆ ಹೋದಾಗ ಅದೇನು ಇಂಟೆಸ್ಟೈನ್ ಇದೆಯಲ್ಲ, ಅದರಲ್ಲಿ ಈ ಸೂಕ್ಷ್ಮ ಜೀವಿಗಳೇ ಇರೋದು. ಆ ಸೂಕ್ಷ್ಮ ಜೀವಿಗಳೇ ಈ ಹುಲ್ಲು ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಏನು ಜೀರ್ಣ ಮಾಡಿಕೊಂಡು ಏನು ನ್ಯೂಟ್ರಿಯೆಂಟ್ಸ್ ನ, ಏನು ಪೋಷಕಾಂಶಗಳನ್ನ ಏನು ಪ್ರಾಣಿಗಳಿಗೆ ಕೊಡೋ ತರ ವ್ಯವಸ್ಥೆ. ಇದಿಷ್ಟು ವ್ಯತ್ಯಾಸ ಇದೆ ಇಲ್ಲಿ ಮನುಷ್ಯ ಮತ್ತೆ ಪ್ರಾಣಿಗಳ ಮಧ್ಯೆ. ಸರ್ ಆಮೇಲೆ ಹೇಳ, ಈಗ ನೀವು AMC ಹೇಳಿದ್ರಲ್ಲ, AMC ನ ಜೀವಾಮೃತದಲ್ಲಿ ಮಿಕ್ಸ್ ಮಾಡ್ಬೋದು ಸರ್? ಜೀವಾಮೃತ ಅನ್ನೋದು ಒಂದು ಫಾರ್ಮುಲೇಷನ್, ಆಯ್ತಾ? ಜೀವಾಮೃತ ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಇದೆ. ನೀವು AMC ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಲಾಭ ಇಲ್ಲ, ಆಯ್ತಲ್ಲ? ಹಂಗಾಗಿ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ, ಆಯ್ತಾ? ಇಷ್ಟು ಇದು AMC ಅಂದ್ರೆ ಅರ್ಕಾ ಮೈಕ್ರೋಬಿಲ್ ಕನ್ಸಾರ್ಷಿಯಾ. ಅರ್ಕಾ ಮೈಕ್ರೋಬಿಲ್ ಕನ್ಸಾರ್ಷಿಯಾದಲ್ಲಿ ಏನು ಒಂದಷ್ಟು ನೈಟ್ರೋಜನ್ ಫಿಕ್ಸರ್ಸ್ ಇದ್ದಾರೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಉಪಯೋಗಿಸ್ತಾ ಒಂದು ಸೂಕ್ಷ್ಮಜೀವಿ ಇದ್ದಾರೆ. ಏನೋ ಒಂದು ಫಾರ್ಮುಲೇಷನ್ ಅವರು ಅಲ್ಲಿ ಕೊಟ್ಟಿದ್ದಾರೆ, ಆಯ್ತಲ್ಲ? ಓಕೆ ಸರ್, ಆಮೇಲೆ ಈ ಮೈಕ್ರೋರೈಸಾ ಹೇಳಿದ್ರಲ್ಲ, ಇಟ್ಸ್ ಆಕ್ಟ್ ಆಸ್ ಫಂಗಸೈಡ್ ಕೆಲಸ ಮಾಡುತ್ತಲ್ಲ ಸರ್? ಬಯೋ ಕಂಟ್ರೋಲ್ ಏಜೆಂಟ್, ಫಂಜಿಸೈಡ್. ಹೌದೌದು, ಫಂಜಿಸೈಡ್ ಅನ್ನೋದಕ್ಕಿಂತ ಫಂಜಿಸ್ಟ್ಯಾಟಿಕ್ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಈ ಮೈಕ್ರೋರೈಸಾ ಅನ್ನೋದು ಶಿಲೀಂಧ್ರ ಅಂದ್ರೆ ಫಂಜೈ, ಮತ್ತೆ ರೋಗ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಮೆಜಾರಿಟಿ ಏನೋ ಫಂಜೈ ಅಥವಾ ಶಿಲೀಂಧ್ರ. ಇಲ್ಲಿ ಏನಾಗ್ತದೆ ಅಂದ್ರೆ, ಮೈಕ್ರೋರೈಸಾ ಬೇರುಗಳ ಹೊರಗಡೆ ಮತ್ತೆ ಬೇರುಗಳ ಒಳಗಡೆ ಎರಡೂ ಕಡೆ ವೃದ್ಧಿ ಆಗ್ತದೆ. ಇದರಲ್ಲಿ ಏನು ನಾನು ವ್ಯಾಮ್ ಅಂತ ಹೇಳಿದೆ ಅಥವಾ AM ಫಂಜೈ ಅಂತ ಹೇಳಿದ್ನಲ್ಲ, ಅದು ಏನಾಗುತ್ತೆ, ಬೇರುಗಳ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತದೆ, ಅಲ್ಲೇ ಮಲ್ಟಿಪ್ಲೈ ಆಗ್ತದೆ. ಯಾವಾಗ ಈ ಮೈಕ್ರೋರೈಸಾ ಬೇರುಗಳ ಒಳಗಡೆ ಇರ್ತದೆ, ಆ ಸಂದರ್ಭದಲ್ಲಿ ಈ ಬೇರೆ ಈ ಸೂಕ್ಷ್ಮ ಜೀವಿ ಹಾನಿಕಾರಕ ಅಥವಾ ರೋಗಾಣುಗಳು ಏನಾದರೂ ಆ ಬೇರಿನ ಜೊತೆ ಸೇರ್ಬೇಕು ಅಂತ ಒಂದು ಹೋದಾಗ, ಆಲ್ರೆಡಿ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿ ಏನ್ ಮಾಡ್ತದೆ, ಇದ್ರ ಜೊತೆ ಫೈಟ್ ಮಾಡ್ತದೆ. ಫೈಟ್ ಹೆಂಗಂದ್ರೆ ಕಾಂಪಿಟೇಷನ್. ಯಾವುದಕ್ಕೆ ಕಾಂಪಿಟೇಷನ್? ಒಂದು ನ್ಯೂಟ್ರಿಯೆಂಟ್ಸ್ಗೆ, ಇನ್ನೊಂದು ಸ್ಪೇಸ್. ಈ ಒಂದು ಸಂದರ್ಭದಲ್ಲಿ ಈ ರೋಗಾಣು ಅಥವಾ ಬೇರೆ ಶಿಲೀಂಧ್ರ ಅಲ್ಲಿ ಸರ್ವೈವ್ ಆಗೋದು ತೀರಾ ಕಡಿಮೆ. ಇದು ಒಂದು ಕ್ರಿಯೆ.
ಮೈಕ್ರೋರೈಸ್ ಅಪ್ಲೈ ಮಾಡಿದಾಗ ಆಗ್ತಕ್ಕಂಥ ಪರಿಣಾಮ. ಸರ್ ಮೈಕ್ರೋರೈಸಿಯಾ ನೀವು ಇದು ನೀಲಗಿರಿ ಇದರಲ್ಲಿ ಒಂಥರ ಬ್ಲೂ ಆಲ್ಗೆ ತರ ಬರುತ್ತೆ, ಉಂಡೆ ತರ ಚೆಂಡು ತರ ಅಂತ ಹೇಳಿದ್ರಲ್ಲ, ಹೌದು ಹೌದು, ಅದನ್ನು ಮಲ್ಟಿಪ್ಲೈ ಮಾಡ್ಕೋಬಹುದು ಸರ್? ಖಂಡಿತವಾಗ್ಲೂ ಮಾಡ್ಬೋದು. ನೀವು ಏನ್ ಮಾಡ್ಬೋದು, ಅದು ಬಹಳ ಸೂಕ್ಷ್ಮ ಇರ್ತದೆ. ಸುಮ್ಮನೆ ಟಚ್ ಮಾಡಿದ್ರೆ ಈ ಬಾಂಬ್ ಎಕ್ಸ್ಪ್ಲೋಡ್ ಆದಂಗೆ ಅದ್ರದ್ದು ಸ್ಪೋರ್ಟ್ಸ್ ಗಾಳಿలో ನಾವೆಲ್ಲ ಚಿಕ್ಕ ಮಕ್ಳು ಇದ್ದಾಗ ಅದನ್ನ ತಗೊಂಡು ಆಟ ಆಡ್ತಾ ಇದ್ವಿ, ಒಂಥರ ಬಾಂಬ್ ಎಕ್ಸ್ಪ್ಲೋಷನ್ ಅದು ಕಣ್ಣಿಗೆ ಹೋಯ್ತು ಅಥವಾ ಹೊಟ್ಟೆಗೆ ಹೋಯ್ತು, ಅದು ಪಾಯ್ಸನ್. ಅದು ಮಶ್ರೂಮ್, ಅದೊಂದು ಅಣಬೆ ಗೊತ್ತದು, ಹೌದು ಏನು ಬಾಲ್ ಅಂತ ಇರುತ್ತಲ್ಲ, ಅದು ಪಫ್ ಬಾಲ್ ಅಂತ ಕರಿತೀವಿ ನಾವು. ಅದು ಒಂದು ಅಣಬೆ ಗುಂಪಿಗೆ ಸೇರಿದಂತ ಶಿಲೀಂಧ್ರ. ಅದ್ರ ಪರ್ಟಿಕ್ಯುಲರ್ ಆಗಿ ಅದ್ರದ್ದು ಏನೋ ಪ್ರಭೇದ ಹೇಳಬೇಕು ಅಂದ್ರೆ ಬಿಸೋಲಿತಸ್ ಅಂತ ಒಂದು ಜೀನಸ್ ಸೇರ್ತದೆ. ಆಯ್ತಲ್ಲ, ನೀವೇನ್ ಮಾಡ್ಬೋದು, ಅದನ್ನ ಆರ್ಟಿಫಿಷಿಯಲ್ ಆಗಿ ಮಾಡೋದಕ್ಕಿಂತ ಒಂದು 4-5 ಆ ಥರದ್ದು ಏನು ಚೆಂಡುಗಳು ಅದು ಇವುಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಒಂದು ಕಡೆ ಒಂದು ಯಾವ್ದೋ ಒಂದು ಡಬ್ಬದಲ್ಲೋ ಎಲ್ಲ ಹಾಕ್ಬಿಟ್ಟು ಒಂದು ಅಲ್ಲಾಡ್ಸಿದ್ರೆ ಅದು ಎಲ್ಲ ಸ್ಪೋರ್ಟ್ಸ್ ಎಲ್ಲ ಬಿಟ್ಕೊಳ್ತದೆ. ಆ ಸ್ಪೋರ್ಟ್ಸ್ನ ನೀವು ನೀರಿನ ಜೊತೆನೋ ಅಥವಾ ಕಾಂಪೋಸ್ಟ್ ಜೊತೆನೋ ಮಿಕ್ಸ್ ಮಾಡಿ ಅದನ್ನ ಬೆಳೆಗಳಿಗೆ ಕೊಡ್ಬೋದು. ಆದ್ರೆ ಇಂಥ ಬೆಳೆಗಳಿಗಿದು ಕೇವಲ ಏನು ಹಣ್ಣಿನ ಬೆಳೆಗಳು, ಮರಗಳು, ಈ ತರದ ಬೆಳೆಗಳಿಗೆ ಇದು ಕೆಲಸ ಮಾಡ್ತದೆ. ಆದ್ರೆ ಏನದು ಆನ್ಯುವಲ್ಸ್ ಅಂತ ಹೇಳ್ತೀವಲ್ಲ, ವಾರ್ಷಿಕ ಬೆಳೆಗಳು ಅಥವಾ ತರಕಾರಿಗಳು, ಇವುಗಳಿಗೆ ಏನು ವ್ಯಾಮ್ ಅಂತ ಏನು ಹೇಳ್ತೀವಿ, ಅದೇ ಬಹಳಷ್ಟು ಉಪಯುಕ್ತವಾದ ಜೈವಿಕ ಗೊಬ್ಬರ, ಮೈಕ್ರೋಜೈವಿಕ ಗೊಬ್ಬರ. ಸರಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಚಂದನ್ ಅಂತ ಸರ್, ಮಾಲೂರು ಕೋಲಾರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಸರ್. ಈಗ ನೀವು ಮೆಟರೈಸಿಯಂ ಅಂತ ಒಂದು ಇದು ಬರುತ್ತಲ್ಲ ಸರ್, ಅದಕ್ಕೆ ನೆಮೋಟೈಡ್ಸ್ ಅನ್ನ ಕಂಟ್ರೋಲ್ ಮಾಡುತ್ತಲ್ವ ಸರ್? ಹೌದು ಸರ್, ಅದಕ್ಕೆ ನಾವು ಒಂದು ಪ್ರಯೋಗ ಮಾಡಿದೀವಿ. ಏನಂತಂದ್ರೆ ಬೆಲ್ಲ ಮತ್ತೆ ಈಗ ನೀವು ಏನು ಯಾವ್ದು ಸರ್ ವೇಸ್ಟ್ ಡಿಕಂಪೋಸರ್ ಬರುತ್ತಲ್ಲ ಸರ್, ಅದನ್ನ ನಾವು ಎರಡನ್ನ ಮಿಶ್ರಣ ಮಾಡಿ ಒಂದು 7 ದಿವಸ ಇಟ್ಟು ತದನಂತರ ನಾವು ಅದನ್ನ ಸಿಂಪಡಣೆ ಅಥವಾ ನಾವು ಗಿಡಗಳಿಗೆ ಕೊಟ್ಟಿದ್ದೆ ಆದ್ರೆ ಅದು ನಮ್ದು ಕಂಟ್ರೋಲ್ ಆಗಿದೆ ಅನ್ನೋದು, ಮತ್ತೆ ಅದ್ರ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿ ಕಾಣಿಸ್ಕೊಂಡಿದೆ ಸರ್. ಯಾಕೆಂತಂದ್ರೆ ನಮ್ಮಲ್ಲಿ ಒಂದಷ್ಟು ಹೆಬ್ಬೇವು ಮತ್ತೆ ನೀವು ಹೇಳೋದಂತ ರೀತಿಯಲ್ಲಿ ಒಂದಷ್ಟು ಗಿಡ ಮರಗಳಿವೆ, ಮತ್ತೆ ಹಣ್ಣಿನ ಗಿಡಗಳಿದೆ. ಅದಕ್ಕೆ ನಾವು ಕೊಟ್ಟಿದ್ವಿ, ಯಾವ್ದು ಚಿಗುರು ಒಡುತ್ತಾ ಇದ್ದಿದ್ದನ್ನ ಕಂಡು ಅದನ್ನ ಕೊಟ್ಟಿದ್ದ ಕೂಡಲೇ ಅದು ಒಂದು ಚಿಗುರು ತುಂಬಾ ಚೆನ್ನಾಗಿ ಬಂದಿದೆ. ತದನಂತರ ಅದು ಶೈನಿಂಗು ಸಹ ತುಂಬಾ ಚೆನ್ನಾಗಿದೆ ಸರ್. ಅದನ್ನ ಮತ್ತೆ ಏನು ಅದರಿಂದ ಬಂದಂತ ಸೊಪ್ಪನ್ನು ಸಹ ಆಡು ಮೇಕೆಗಳು ತುಂಬಾ ಚೆನ್ನಾಗಿ ತಿಂದಿವೆ. ಅದು ಇದಿರುವುದು ಅಂತ ಒಂದು ಪ್ರಯೋಗ ಮಾಡಿದ್ವಿ, ಅದು ತುಂಬಾ ಯಶಸ್ವಿಯಾಗಿ ಕಾಣಿಸಿದೆ. ಮತ್ತೆ ನಾವು ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ಸುಡೋಮೋನಾಸ್ ಟ್ರೈಕೋಡರ್ಮವನ್ನ ಒಂದು ಪ್ರಯೋಗಕವಾಗಿ ಅದನ್ನ ಯಾವುದು ಮೆಟರೈಸಿಯಮ್, ಸುಡೋಮೋನಾಸ್ ಟ್ರೈಕೋಡರ್ಮ ಮತ್ತೆ ವೇಸ್ಟ್ ಡಿಕಂಪೋಸರ್, ಈ ಮೂರನ್ನು ಮಿಶ್ರಣ ಮಾಡಿ ಅದ್ರ ಜೊತೆಗೆ ಒಂದು ಬೆಲ್ಲ ಮತ್ತೆ ನೀರನ್ನ ಮಿಶ್ರಣ ಮಾಡಿ ಒಂದು ಡ್ರಮ್ ನಲ್ಲಿ ಇಟ್ಟು ಪ್ರಯೋಗ ಮಾಡಿದೀವಿ ಸರ್. ಅದು ತುಂಬಾ ಕಲ್ಚರ್ ಚೆನ್ನಾಗಾಗಿದೆ. ಅದನ್ನ ನಾವು ಗಿಡಕ್ಕೆ 1-2-3 ಗಿಡಕ್ಕೆ ಕೊಟ್ಟಿದೀವಿ, ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಆದ್ರೆ ಇನ್ನು ಒಂದು 3-4 ದಿವಸಗಳಲ್ಲಿ, ಯಾಕಂದ್ರೆ ಈಗ ಮಳೆ ಬೇರೆ ಬೀಳ್ತಿತ್ತು, ಅದಕ್ಕಾಗಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೋ ಇಲ್ವೋ ಅನ್ನೋದು ಒಂದು ನಿರೀಕ್ಷೆಯಲ್ಲಿದ್ದೀವಿ ಸರ್. ಹೌದಾ, ಇದ್ರ ಬಗ್ಗೆ ಒಂದು ಸ್ವಲ್ಪ 1-2 ನಿಮಿಷದಲ್ಲಿ ಹೇಳ್ತೀನಿ ಕೇಳಿ. ಈಗ ನೀವೇನು ಟೆಸ್ಟ್ ಮಾಡ್ತಾ ಇದ್ದೀರಲ್ಲ, ಒಂದು ಮೆಟಾರೈಸಿಯಂ ಅನಿಸೋಪ್ಲೈಯನ್ ಅನ್ನೋದು ಒಂದು ಕೀಟನಾಶಕ, ಕೀಟವನ್ನ ನಿರ್ಬಂಧನೆ ಮಾಡ್ತಕ್ಕಂಥ, ಕೀಟವನ್ನು ಕೊಲ್ಲತಕ್ಕಂಥ ಶಿಲೀಂಧ್ರ, ಆಯ್ತಲ್ಲ. ಆಮೇಲೆ ಟ್ರೈಕೋಡರ್ಮ ಅಂತ ಹೇಳಿದ್ರೆ, ಟ್ರೈಕೋಡರ್ಮ ಅನ್ನೋದು ರೋಗವನ್ನ ಅಥವಾ ರೋಗಾಣುವನ್ನ ನಿರ್ಬಂಧನೆ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿ. ಅದರ ಜೊತೆಗೆ ಏನು ಇನ್ನೊಂದು ಯಾವುದು ಬೇರೆ ಒಂದು ವೇಸ್ಟ್ ಡಿಕಂಪೋಸರ್, ಅದು ಒಂದು ನಾರ್ಮಲ್ ಸೂಕ್ಷ್ಮ ಜೀವಿ. ಇವುಗಳು ಎಲ್ಲವನ್ನು ನೀವು ಬ್ಲೆಂಡ್ ಮಾಡಿ ಹಾಕಿದಾಗ ಇದು ಕನ್ಸಾರ್ಷಿಯಾ ಅನ್ನೋ ತರದಲ್ಲಿ ಕೆಲಸ ಮಾಡ್ತದೆ. ಈ ಮೊದಲು ಆಗ್ಲೇ ಒಂದ್ಸರಿ ಹೇಳಿದ್ನಲ್ಲ, ಈ ಕನ್ಸಾರ್ಷಿಯಾ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಈ ಕಾಂಪೋಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಈ ಕಾಂಪೋಸ್ಟ್ ಕನ್ಸಾರ್ಷಿಯಾ ಅಂತ ಹೇಳ್ತೀವಿ. ಆಮೇಲೆ ಈಗ ವೇಸ್ಟ್ ಡಿಕಂಪೋಸರ್ ಅಂತ ಹೇಳ್ತಾರಲ್ಲ, ವೇಸ್ಟ್ ಡಿಕಂಪೋಸರ್ ಅಲ್ಲಿ ಬಹುಶಃ ಒಂದು ಡಬ್ಬಕ್ಕೆ 10 ರೂಪಾಯಿ 20 ರೂಪಾಯಿಗೆ ಏನೋ ಒಂದು ಮಾರ್ತಿದ್ದಾರೆ. ಅದು ನನ್ನ ಗಮನಕ್ಕೂ ಬಂದಿದೆ. ಈ ವೇಸ್ಟ್ ಡಿಕಂಪೋಸರ್ ಅಲ್ಲಿ ಏನಿದೆ ಅನ್ನೋದನ್ನ ನೀವು ಅರ್ಥ ಮಾಡಿ.
ವೇಸ್ಟ್ ಡಿಕಂಪೋಸರ್ ಇರ್ತಕ್ಕಂಥ ಸೂಕ್ಷ್ಮಜೀವಿ ಏನಿದೆಯಲ್ಲ ಅದು ಸೆಲ್ಯುಲೋಸ್ ಡಿಗ್ರೇಡರ್, ಲಿಗ್ನಿನ್ ಡಿಗ್ರೇಡರ್ ಮತ್ತೆ ಹೆಮಿಸೆಲ್ಯುಲೋಸ್ ಡಿಗ್ರೇಡರ್ ಆಯ್ತಲ್ಲ. ಏನಕ್ಕಂದ್ರೆ ಈ ಸಾವಯವ ಪದಾರ್ಥಗಳು ಇವುಗಳಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಏನು ಸಾವಯವ ಪದಾರ್ಥಗಳೇ ಇಷ್ಟು. ಇವುಗಳನ್ನ ನೀವೇನಾದ್ರೂ ಡಿಗ್ರೇಡ್ ಮಾಡಿದೀರ ಅಂದ್ರೆ ಇನ್ನು ಎಲ್ಲ ಯಾವುದೇ ಪದಾರ್ಥವನ್ನು ಕೂಡ ಡಿಗ್ರೇಡ್ ಮಾಡ್ಬೋದು. ಆಮೇಲೆ ಈ ಡಿಗ್ರೇಡ್ ಮಾಡಬೇಕು ಅಂದ್ರೆ ಏನ್ ಮಾಡ್ತವೆ, ಇವು ಎನ್ಸೈಮ್ಸ್ ನ ಸೆಕ್ರೇಟ್ ಮಾಡ್ತವೆ. ಈ ಎನ್ಸೈಮ್ಸ್ ಅನ್ನೋದ್ರ ಏನು, ಇವುಗಳೆಲ್ಲ ಪ್ರೋಟೀನ್ ಆಯ್ತಲ್ಲ. ಉದಾಹರಣೆಗೆ ಲಿಗ್ನಿನೇಸ್ ಇರ್ಬೋದು, ಸೆಲ್ಯುಲೇಸ್ ಇರ್ಬೋದು, ಹೆಮಿಸೆಲ್ಯುಲೇಸ್ ಇರ್ಬೋದು. ಇದ್ರ ಜೊತೆಗೆ 108 ತರದ ಏನು ಹೊರಗಡೆ ಸ್ರವಿಸ್ತಕ್ಕಂಥ ಏನು ಕಿಣ್ವಗಳನ್ನ ಇವು ಸೆಕ್ರೇಟ್ ಮಾಡ್ತವೆ. ಈ ಸೆಕ್ರೇಟ್ ಮಾಡಂತ ಇವುಗಳ ಜೊತೆಗೆ ಒಂದಷ್ಟು ಏನದು ಈ ಹಾರ್ಮೋನ್ಸ್ ಅಂತ ಹೇಳಿದೆ IAGA ಅಂತ, ಇವುಗಳು ಕೂಡ ಸೆಕ್ರೇಟ್ ಆಗಿರ್ತದೆ. ಹಂಗಾಗ್ಬಿಟ್ಟು ನೀವು ಬೆಳೆಗಳಿಗೆ ಕೊಟ್ಟಾಗ ಏನಾಗ್ತದೆ, ಅದು ಇಮ್ಮಿಡಿಯೇಟ್ ಆಗಿ ಬೆಳೆಗಳು ರೆಸ್ಪಾಂಡ್ ಮಾಡ್ತವೆ. ಇದು ಒಂದು ನಿಮ್ಮ ಗಮನದಲ್ಲಿ ಇರಲಿ. ಎರಡನೇದು, ನೀವು ಬೆಲ್ಲ ಹಾಕ್ತೀನಿ ಅಂತ ಹೇಳ್ತಾರೆ. ಬೆಲ್ಲ ಏನಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ಅಂತ, ಈಗ ಯಾವುದೇ ಸೂಕ್ಷ್ಮ ಜೀವಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಆಹಾರ ಬೇಕು. ಈ ಸೂಕ್ಷ್ಮ ಜೀವಿಗಳು ಯಾವುದನ್ನ ಉಪಯೋಗಿಸ್ಕೊಂಡು, ಯಾವುದನ್ನ ಆಹಾರ ಅಂತ ಉಪಯೋಗಿಸ್ಕೊಂಡು ಬೆಳಿತವೆ ಅನ್ನೋದನ್ನ ನಾವು ಅಭ್ಯಾಸ ಮಾಡಿದಾಗ ಮುಖ್ಯವಾಗಿ ಸಕ್ಕರೆ ಆಹಾರ. ನೀವು ನೇರವಾಗಿ ಬೆಲ್ಲ ಕೊಡೋದ್ರಿಂದ ಬೆಲ್ಲದಲ್ಲಿ ಏನಿರ್ತದೆ, ಸುಕ್ರೋಸ್ ಇರ್ತದೆ. ಈ ಸುಕ್ರೋಸ್ ಏನಿದೆಯಲ್ಲ, ಈಸಿಯಾಗಿ ಈ ಒಂದು ಸೂಕ್ಷ್ಮ ಜೀವಿಗಳಿಗೆ ಸಿಗಂತ ಒಂದು ಕಾರ್ಬನ್ ಅಥವಾ ಇಂಗಾಲದ ಪೋಷಕಾಂಶ. ಈ ಎಲ್ಲ ಸೂಕ್ಷ್ಮ ಜೀವಿಗಳು ಬೆಳಿಬೇಕಾದ್ರೆ ಕಾರ್ಬನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಕಾರ್ಬನ್ ಅನ್ನೋ ಒಂದು ಸೋರ್ಸ್ ಅನ್ನ ಈ ಬೆಲ್ಲದ ಮುಖಾಂತರ ನಾವು ಬಿಗಿನಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೊಡ್ತೀವಿ. ಆಗೇನಾಗುತ್ತೆ, ಆ ಸೂಕ್ಷ್ಮ ಜೀವಿಗಳು ಏನು ಜಾಸ್ತಿ ಪ್ರಮಾಣದಲ್ಲಿ ವೃದ್ಧಿ ಆಗ್ತವೆ. ವೃದ್ಧಿ ಆದ್ಮೇಲೆ ಏನಾಗ್ತದೆ, ಬೆಲ್ಲದ ಪ್ರಮಾಣ, ಬೆಲ್ಲದ ಅಂಶ ಅಥವಾ ಸಕ್ಕರೆ ಅಂಶ ಹೊರಟೋಗಿರುತ್ತೆ, ಸಕ್ಕರೆನೇ ಇರೋದಿಲ್ಲ. ಈಗೇನಾಗುತ್ತೆ, ನೀವು ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. 1 ಗ್ರಾಮು ಮಣ್ಣು ಹಾಕ್ತೀರಾ ಅಥವಾ ಒಂದು ಕನ್ಸಾರ್ಷಿಯ ಅಥವಾ ವೇಸ್ಟ್ ಡಿಕಂಪೋಸರ್ ಹಾಕ್ತೀರಾ, ಅದರಲ್ಲಿ ಎಷ್ಟೋ ಪ್ರಮಾಣದಲ್ಲಿ ಈ ಸೂಕ್ಷ್ಮ ಜೀವಿಗಳು ಇರ್ತವೆ. ನೀವೊಂದು 10 ಗ್ರಾಮು ಅಥವಾ 100 ಗ್ರಾಮು ಬೆಲ್ಲ ಹಾಕ್ತೀರಾ. ಇವೇನ್ ಮಾಡ್ತವೆ, 100 ಗ್ರಾಮ್ ಬೆಲ್ಲವನ್ನ ಏನು ತಿಂದು ಜೀರ್ಣ ಮಾಡಿಕೊಂಡು ಮಲ್ಟಿಪ್ಲೈ ಆಗಂತ ಪ್ರಮಾಣದಲ್ಲಿ ಇವು ಬೇಗ ವೃದ್ಧಿ ಆಗ್ಬಿಡ್ತವೆ. ಯಾವಾಗ ಈ ಸಕ್ಕರೆ ಅಥವಾ ಒಂದು ಕಾರ್ಬನ್ ಸಿಗೋದಿಲ್ವಲ್ಲ, ಆಗ ಇವು ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು, ಅವಾಗ ಏನ್ ಮಾಡ್ತವೆ, ಇವು ಬೇರೆ ಒಂದು ಸಾವಯವ ಪದಾರ್ಥಗಳನ್ನ ಏನು ತಿಂದು ಜೀರ್ಣ ಮಾಡಿಕೊಂಡು ಕೊಳೆಯಿಸುವುದರ ಮುಖಾಂತರ ಅವು ಮಲ್ಟಿಪ್ಲೈ ಆಗ್ತವೆ. ಆ ಒಂದು ಸಂದರ್ಭದಲ್ಲಿ ನಮ್ಗೆ ಅಂದ್ರೆ ನಮ್ಮ ಬೆಳೆಗಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಇದು ಒಳ್ಳೆ ಪ್ರಯೋಜನಗಳು ಆಗ್ತವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಮೂಲ ಅಂಶ. ಮತ್ತೆ ಇದೇ ರೀತಿಯಲ್ಲಿ ನಾವು ಒಂದು 5-6 ರೀತಿಯಲ್ಲಿ ಪ್ರಯೋಗ ಮಾಡಿದ್ದೇವೆ ಸರ್. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಅರಿಶಿಣವನ್ನ ಸಹ ಕೊಟ್ಟಿದ್ದೀವಿ, ಅದನ್ನ ನಾವು ಆಂಟಿಸೆಪ್ಟಿಕ್ ಅಥವಾ ಆಂಟಿಬಯೋಟಿಕ್ ಅಂತ ಹೇಳ್ತೇವೆ. ಮತ್ತೆ ಇನ್ನೂ ನಾನಾ ರೀತಿಯಲ್ಲಿ ಗಿಡ ಮೂಲಿಕೆಗಳನ್ನ ಬಳಸ್ಕೊಂಡು ಈ ರೀತಿ ಮೌಲ್ಯವರ್ಧನವನ್ನ ಮಾಡಿ ಪ್ರಯೋಗ ಮಾಡಿದ್ದೀವಿ. ಅದಕ್ಕೆ ಕೆಲವೊಂದು ಕಡೆಯಿಂದ ನಮಗೆ ಉತ್ತರಲು ಸಿಗಿದೆ, ಇನ್ನು ಕೆಲವೊಂದು ಯಾಕೆ ಮಳೆ ಆಗ್ತಿರೋ ಕಾರಣನೋ ಅಥವಾ ಇನ್ನೊಂದು ನ್ಯೂಟ್ರಲೈಸ್ಡ್ ಸಹ ಆಗಿದೆ. ಮತ್ತೆ ಅದರಿಂದ ಹಾನಿಯಾಗಿರುವಂತದ್ದು ಯಾವ್ದು ಉದಾಹರಣೆಗಳಿಲ್ಲ. ಅಂದ್ರೆ ನಮಗೆ ಒಂದು ಬೆಳವಣಿಗೆಗಳು ಕಾಣ್ತಿವೆ, ಅದು ನಿಧಾನವಾಗಿ ಕಾಣ್ತಿದೆ. ಕಾರಣ ಅಂತ ಆಗಿರ್ಬೋದು, ತದ್ದು ವಾತಾವರಣದ ನಾವು ಹೇಳಬಹುದು, ವಾತಾವರಣದ ವೈಫಲ್ಯಗಳಿಂದ ಕಾಣಬಹುದು. ಆದ್ರೆ ನಮಗೇನಂತಂದ್ರೆ ಯಾವುದೇ ರೀತಿ ಹಾನಿಯಾಗಿರುವಂತ ಉದಾಹರಣೆಗಳು ಯಾವುದಿಲ್ಲ ನಮ್ದು ಪ್ರಯೋಗಗಳಲ್ಲಿ. ಅದಕ್ಕೆ ಈಗ ನಾವೇನ್ ಮಾಡ್ತಿದೀವಿ, ಈ ರೀತಿ ಒಂದು ವಿಜ್ಞಾನಿಗಳ ಒಟ್ಟಿಗೆ ಒಂದು ಚರ್ಚೆ ಮಾಡಿ ಅವರು ಒಟ್ಟಿಗೆ ನಾವು ಒಂದು ಕಾರ್ಯವನ್ನು ಮಾಡಿದಾಗ ಈ ರೀತಿ ಕಾಣಿಸಬಹುದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಯಾರಾದ್ರೂ ನಮ್ಮ ವಿಜ್ಞಾನಿಗಳೊಟ್ಟಿಗೆ ನಾನು ಸೇರ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ಯಾರಾದ್ರೂ ವಿಜ್ಞಾನಿಗಳು ಮುಂದೆ ಬಂದ್ರೆ ಖಂಡಿತ ನಾವು ರೈತರ ತಾಕುಗಳಲ್ಲಿ ಮಾಡ್ಲಿಕ್ಕೆ ಒಂದು ಪ್ರಯೋಗನ ಮಾಡಿದಾಗ ರೈತರಿಗೂ ಒಂದು ಅನುಕೂಲ ಆಗುತ್ತೆ, ಮತ್ತೆ ಅವರಿಗೆ ಒಂದು ರಿವಾರ್ಡ್ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ಅನ್ಸುತ್ತೆ. ಖಂಡಿತವಾಗ್ಲು ನಿಮ್ಗೆ ಇನ್ನೊಂದಷ್ಟು ಸಪೋರ್ಟಿವ್ ಇನ್ಫಾರ್ಮೇಶನ್